ಸದಾ ಹಸನ್ಮುಖಿಯಾಗಿದ್ದು ನಮ್ಮನ್ನು ಸದಾ ಹುರಿದುಂಬಿಸುತ್ತಿರುವ ಚಿಂತನೆಗಳ ಚಿಲುಮೆ ಮಾತುಗಳಿಂದ ಸದಾ ಸಂಸ್ಥೆಯ ಎಲ್ಲ ಶಿಕ್ಷಕ ವೃಂದದವರನ್ನು ಪ್ರೇರೇಪಿಸುತ್ತಾ ಕಣ್ಣೆದುರು ನಿದಿರೆ ಹತ್ತಿರ ಸೋಕದಂತೆ ಮಠದ ಬೆಳವಣಿಗೆಯ ಕನಸು ಕಂಡವರು ಕಂಡ ಕನಸುಗಳು ನನಸಾಗಿಯೇ ತೀರುವುವು ಎಂಬ ಭರವಸೆಯನ್ನು ಇಟ್ಟುಕೊಂಡವರು ನಮ್ಮ ಶ್ರೀಗಳು. ಎಲ್ಲರಿಗೂ ಆಶೀರ್ವಚನ ದಯಪಾಲಿಸಬೇಕೆಂದು ಕೇಳಿಕೊಳ್ಳುತ್ತೆ. ಭಾ ಎಂಬಲ್ಲಿ ಬವಾರಿ ಇತ್ತು, ಸಾ ಎಂಬಲ್ಲಿ ಸರ್ವಜ್ಞಾನಿಯಾದೆನು, ವಾ ಎಂದು ವಚಿಸುವರೆ ವಸ್ತು ಚೈತನ್ಯನಾತ್ಮಕನಾದೆನು. ಇಂತೆ ಬಸವಾಕ್ಷರತ್ರಯವನ್ನು ಸರ್ವಾಂಗದಲ್ಲಿ ತೊಳಗಿ ಬೆಳಗುವ ಕಾರಣ ನಾನು ನೀನು ಬಸವ 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 ಎನ್ನುತ್ತಿರುವೆಯ ಗುಹೇಶ್ವರ. ಗಂಟೆಯನ್ನು ಪಿಡಿದೋರ್ವ ಟಿಂಟಿ ನೀಸಲುನಾದ ಮೀಂಟಿದಲ್ಲದೆ ತಾನಾಗಿ ನುಡಿಯುವುದುಂಟೆ ಶ್ರೀ ಗುರುವೇ ಕೃಪೆಯಾಗು. ಆರಾಧ್ಯ ಗುರುದೇವರನ್ನು ಸ್ಮರಿಸಿಕೊಂಡು ಸೊಣ್ಣಾಂಬ ವಿದ್ಯಾಗುರುಕುಲದ ಆಶ್ರಯದಲ್ಲಿ ನಡೀತಾ ಇರುವಂಥ ಶಿವಂಗ ಪ್ರೌಢಶಾಲೆಯ ಸಪ್ಪಳ SSHS 25-26ನ ಈ ವಾರ್ಷಿಕೋತ್ಸವದ ಸಂಭ್ರಮ ಸಡಗರದ ಈ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿ ನಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ಅನುಗ್ರಹಿಸಿರುವ ವೈಚಾರಿಕ ಚಿಂತಕರು, ಸ್ವಾನುಭಾವದ ಅನುಭಾವಿಗಳು, ನಿರಂತರ ಅಧ್ಯಯನದ ಮೂಲಕ ಲೋಕದ ಚಿಂತನೆಯನ್ನು ಸಮಾಜಕ್ಕೆ ಬಿತ್ತಾ ಇರುವಂಥ ಪರಮಪೂಜ್ಯ ಧರ್ಮಗುರು ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಶ್ರೀ ಚರಣಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಈ ಸಮಾರಂಭದಲ್ಲಿ ಆದರ್ಶ ಶಿಕ್ಷಕ ಅನ್ನುವಂಥ ಗೌರವಕ್ಕೆ ಪಾತ್ರರಾಗಿರುವ ಹಿರಿಯರು, ಶಿಕ್ಷಕ ಅನ್ನುವಂಥ ಹೆಸರಿಗೆ ಗೌರವವನ್ನು ಮೌಲ್ಯವನ್ನು ತಂದುಕೊಟ್ಟಿರುವ ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಪರಮೇಶ್ವರ್ ಅವರೇ, ಮತ್ತೊಬ್ಬರು ರಾಷ್ಟ್ರ ಪ್ರಶಸ್ತಿ ವಿಜೇತರು, ಶಾಲೆಯನ್ನು ಹೇಗೆ ಕಟ್ಟಿ ನಿರ್ಮಾಣ ಮಾಡಿ ಸಮಾಜಕ್ಕೆ ತೋರಿಸಿಕೊಡಬಹುದು ಅನ್ನುವಂಥ ಅತ್ಯಂತ ಕ್ರಿಯಾಶೀಲ ಚಟುವಟಿಕೆಯಿಂದ ಕೂಡಿರುವ ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಪುಟ್ಟರಾಧ್ಯರವರೇ, ಈ ಶಾಲೆಯಲ್ಲಿ ಓದಿ ಶ್ರೀಮಠದಲ್ಲಿ ಆಶ್ರಯವನ್ನು ಪಡೆದುಕೊಂಡು ಇವತ್ತು ಚಿಕ್ಕ ವಯಸ್ಸಿನಲ್ಲಿ ವ್ಯಾವಹಾರಿಕವಾದಂಥ ವ್ಯವಸ್ಥೆಯ ಒಳಗಡೆ ಸಾಧನೆಯನ್ನು ಮಾಡ್ತಾ ಎಲ್ಲರಿಗೂ ಸ್ಫೂರ್ತಿಯಾಗಿರುವಂಥ ಆತ್ಮೀಯ ಭರತ್ ಕುಮಾರ್ ಅವರೇ, ಮತ್ತೊಬ್ಬರು ನಮ್ಮ ಶಾಲೆಯಲ್ಲಿ ಓದಿ ಅತ್ಯಂತ ಕಷ್ಟ ಬಡತನದ ಬದುಕಿನಲ್ಲಿ ಏನಾದರೂ ಸಾಧಿಸಬಹುದು ಅನ್ನೋದನ್ನು ನಮ್ಮೆಲ್ಲರಿಗೂ ಆದರ್ಶವಾಗಿರುವಂಥ ಆತ್ಮೀಯರಾದ ಹಿರಿಯ ವಿದ್ಯಾರ್ಥಿಗಳಾದ ಪುನೀತ್ರವರೇ, ಎಲ್ಲ ಸನ್ಮಾನಿತರೆ, ಗೌರವ ಸಮರ್ಪಣೆಯನ್ನು ಮಾಡಿಕೊಂಡಿರುವಂಥ ಎಲ್ಲ ಗೌರವಾನ್ವಿತರೆ, ನಮ್ಮ ಸಂಘದ ಎಲ್ಲ ಆತ್ಮೀಯ ಹಳೆಯ ವಿದ್ಯಾರ್ಥಿಗಳೇ, ಪೋಷಕ ಬಂಧುಗಳೇ, ಪ್ರೀತಿಯ ಮಕ್ಕಳೇ, ತಾಯಂದಿರೇ, ಆತ್ಮೀಯರೇ, ಇದು ಮಾತನಾಡುವ ಸಮಯ ಅಲ್ಲ ಅಂಥೇಳಿ ನಾನು ಭಾವಿಸಿದ್ದೇನೆ. ಆದರೂ ಸಹಿತ ಮಾತನಾಡಬೇಕು ಅನ್ನುವಂಥ ಆಶಯ ವೇದಿಕೆಯ ಮೇಲೆ ಇರ್ತಕ್ಕಂಥವ್ರಿಗಿದೆ ಅಷ್ಟೇ. ಕೆಳಗಡೆ ಕೂತಿರ್ತಕ್ಕಂಥವ್ರಿಗೆ ನೀವೆಲ್ಲ ಮೈ ಮನಸ್ಸು ಎಲ್ಲವೂ ಸಹಿತ ಯಾವುದರ ಕಡೆ ಯೋಚನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನನ್ನ ಮಗ ನನ್ನ ಮಗಳು ಎಷ್ಟೊತ್ತಿಗೆ ಇಲ್ಲಿ ಮಹಾನುಭಾವರು ಕೂತವರಲ್ಲ ಅವರೆಲ್ಲರೂ ಕೆಳಗಿಳಿದು ನನ್ನ ಮಗಳು ಎಲ್ಲಿ ಮೇಲೆ ಬರ್ತಾರೋ ಅನ್ನೋ ಚಿಂತನೆಯಲ್ಲಿ ನೀವೆಲ್ಲ ಕೂತಿರೋದ್ರಿಂದ ಹೆಚ್ಚು ಮಾತನಾಡುವಂಥ ಅಗತ್ಯತೆ ಇಲ್ಲ ಅಂತೇಳಿ ಭಾವಿಸಿ ಔಪಚಾರಿಕವಾಗಿ ಒಂದೆರಡು ಮಾತುಗಳನ್ನು ಹೇಳಲೇಬೇಕಾದಂಥ ಅಗತ್ಯತೆ ಸನ್ನಿವೇಶ ನಿರ್ಮಾಣ ಆಗಿದೆ. ಈ ಜೀವರಾಶಿಗಳಲ್ಲಿ ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥ ಒಂದೇ ಒಂದು ಪ್ರಾಣಿ ಇದ್ದರೆ ಅದು ಮನುಷ್ಯ ಪ್ರಾಣಿ ಮಾತ್ರ. ಈ ಜಗತ್ತಿನಲ್ಲಿ 84 ಲಕ್ಷ ಜೀವರಾಶಿಗಳು ಅಂತ ಕರೆದಿದ್ದಾರೆ. ಆ 84 ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟಿದ ಮೇಲೆ ತನ್ನ ತಂದೆ ತಾಯಿಗಳ ಎಲ್ಲ ಗುಣಗಳನ್ನು, ಎಲ್ಲ ಆ ಜೀವನದ
ಬದುಕಿನ ಎಲ್ಲ ವಿಚಾರಗಳನ್ನು ಸಹಜವಾಗಿ ಪ್ರಾಣಿಗಳು ತನ್ನ ತಂದೆ ತಾಯಿಗಳಿಂದ ಪಡೆದುಕೊಂಡು ಜೀವನವನ್ನು ಮಾಡ್ತಾ ಇರ್ತಾರೆ. ಆದರೆ ಮನುಷ್ಯ ಮಾತ್ರ ತನ್ನ ತಂದೆ ತಾಯಿಗಳು ಹೊಟ್ಟೆಯಲ್ಲಿ ಹುಟ್ಟಿ ಬಂದರೂ ಸಹಿತ ಒಂದು ಶಾಲೆ ಅಂತ ಹೇಳಿ ವ್ಯವಸ್ಥೆಯನ್ನು ಮಾಡಿ ಆ ಮೂಲಕ ಅಕ್ಷರದ ಜ್ಞಾನವನ್ನು ಪಡೆದುಕೊಂಡು ಆನಂತರ ಶಿಕ್ಷಣವನ್ನು ಪಡ್ಕೊಂಡು ಅವನು ಮನುಷ್ಯನಾಗಿ ಜೀವನವನ್ನು ರೂಪಿಸಲಿಕ್ಕೆ ಸಾಧ್ಯ ಆಗ್ತಕ್ಕಂತಹದ್ದು. ಈ ಶಿಕ್ಷಣದ ಬಹುಮುಖ್ಯ ಗುರಿ ಏನು ಅಂತ ಹೇಳಿದ್ರೆ, ಮಾನವ ಜನಾಂಗ ಈ ಸಮಾಜದಲ್ಲಿ ಹುಟ್ಟಿದೆ. ಅಂತಹ ಮಾನವ ಜನಾಂಗವನ್ನು ಮನುಷ್ಯನಾಗಿ ಮಾಡುವಂಥ ಒಂದು ವ್ಯವಸ್ಥೆ ಅಂತ ಹೇಳಿದ್ರೆ ಅದು ಶಾಲೆಯ ವ್ಯವಸ್ಥೆ ಅಂತ ಹೇಳಿ ನಾವೆಲ್ಲ ಭಾವಿಸ್ಬೇಕಾಗಿರುವಂಥದ್ದು. ಆ ಮಾನವನಿಗೆ ಅಕ್ಷರದ ಜ್ಞಾನವನ್ನು ಕೊಟ್ಟು ಸಾಮಾಜಿಕ ವ್ಯವಸ್ಥೆಯ ಒಳಗಡೆ, ಸಾಮಾಜಿಕ ಪರಿಧಿಯ ಒಳಗಡೆ ನೈತಿಕ ಮೌಲ್ಯಗಳ ಮೂಲಕ ಒಂದು ವ್ಯಕ್ತಿತ್ವವನ್ನು ವಿಕಸನ ಮಾಡಿಕೊಂಡು ಸಮಾಜದಲ್ಲಿ ಪ್ರಬುದ್ಧವಾಗಿ ಬದುಕುವಂಥ ಕಲೆ ಏನಾದರೂ ಸಿಗ್ತದೆ ಅಂತ ಹೇಳಿದರೆ ಅದು ಶಿಕ್ಷಣ ವ್ಯವಸ್ಥೆಯಲ್ಲಿ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ಪಾರಂಪರಿಕವಾಗಿ ಗುರು ಪರಂಪರೆಯನ್ನು ನಾವೆಲ್ಲ, ಗುರುಕುಲ ಪದ್ಧತಿಯನ್ನು ನಾವೆಲ್ಲ ಗುರುತಿಸ್ಕೊಂಡು ಬಂದಂತಹವರು. ಅದಾದ ನಂತರ ಶಿಕ್ಷಣದಲ್ಲಿ ಬದಲಾವಣೆ ಆದ ನಂತರ ಮೆಕ್ಯಾಲೆ ಸಿಸ್ಟಮ್ ಈ ದೇಶಕ್ಕೆ ಬಂದ ನಂತರ ನಾವೆಲ್ಲರೂ ಇವತ್ತು ಶಿಕ್ಷಣದ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೇವೆ. ಇವತ್ತು ಎಲ್ಲ ಚಿಂತಕರು, ಎಲ್ಲ ಪ್ರಬುದ್ಧ ಜೀವಿಗಳು ಒಂದು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಇವತ್ತು ಶಿಕ್ಷಣವಾಗಿ ಉಳಿದಿದೆಯಾ? ಶಿಕ್ಷಣ ಅನ್ನುವಂಥದ್ದು ಮನುಷ್ಯನ ಮೌಲ್ಯಗಳನ್ನು ಎತ್ತಿಡಿತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇವತ್ತು ಎಲ್ಲರಲ್ಲೂ ಕಾಡ್ತಾ ಇದೆ. ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತಾ ಶಿಕ್ಷಣ ಹೇಗಿರಬೇಕು ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಒಬ್ಬ IAS ಅಧಿಕಾರಿ ಇದ್ದ. IAS ಅಧಿಕಾರಿ ಒಂದು ದಿವಸ ರಜಾ, ಶನಿವಾರ ಭಾನುವಾರ ಅಂದರೆ IAS ಅಧಿಕಾರಿಗಳು ಯಾರೂ ಕಚೇರಿಯಲ್ಲಿ ಇರೋದಿಲ್ಲ, ಮನೆಯಲ್ಲೂ ಸಹಿತ ಇರೋದಿಲ್ಲ. ತನ್ನ ಕುಟುಂಬದ ಜೊತೆ, ತನ್ನ ಮಕ್ಕಳ ಜೊತೆ ಹೊರಸಂಚಾರಕ್ಕೆ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಇವತ್ತಿಗೂ ಸಹ ನಾವು ನೋಡ್ತಾ ಇದ್ದೇವೆ. ಹಾಗೆ IAS ಅಧಿಕಾರಿ ತನ್ನ ಹೆಂಡತಿ ಮಕ್ಕಳ ಜೊತೆ ಹೊರಸಂಚಾರಕ್ಕೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಜೊತೆಯಲ್ಲಿ ತಿಂಡಿಯನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ. ಹೋಗಿ ಒಂದು ಜಾಗದಲ್ಲಿ ಕೂತು ತಿನ್ನಬೇಕಾದ್ರೆ ನಿಮಗೆಲ್ಲ ಹಳ್ಳಿಯ ಜನಗಳಿಗೆ ಗೊತ್ತಿದೆ, ಹಳ್ಳಿ ಮಕ್ಕಳಿಗೆ ಗೊತ್ತಿದೆ, ಸೀಗೆ ಮರ ಅಂತ ಇರುತ್ತೆ. ಆ ಸೀಗೆ ಮರವನ್ನು ನೀವೆಲ್ಲ ನೋಡಿದ್ದೀರಾ. ಅದರಲ್ಲಿ ಸೀಗೆ ಮರದಲ್ಲಿ ಬಹಳ ಮುಳ್ಳುಗಳೇ ಇರ್ತವೆ. ಅಂತಹ ಸೀಗೆ ಮರದಲ್ಲಿ ಒಂದು ಪ್ರಾಣಿ, ಒಂದು ಪಕ್ಷಿ ಒಂದು ಗೂಡನ್ನು ಕಟ್ಟುತ್ತೆ. ನಿಮಗೆಲ್ಲ ಗೊತ್ತಿದೆ, ಯಾವ ಮನುಷ್ಯನೂ ಸಹಿತ ಅಷ್ಟು ಸುಂದರವಾದಂಥ ಗೂಡನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಗೂಡನ್ನು ಸೀಗೆ ಮರದಲ್ಲಿ ಒಂದು ಗೀಜಿಗ ಅನ್ನುವಂಥ ಪಕ್ಷಿ ಗೂಡನ್ನು ಕಟ್ಟುತ್ತೆ. 10 ಗೂಡುಗಳನ್ನು ಆ ಸೀಗೆ ಮರದಲ್ಲಿ ಕಟ್ಟಿರುತ್ತೆ. ಅಂತಹ ಸಂದರ್ಭದಲ್ಲಿ ಆ ಗೂಡನ್ನು ನೋಡಿದಂಥ ಆ IAS ಅಧಿಕಾರಿ ಆ ಗಿಡದಲ್ಲಿರುವಂಥ ಗೂಡನ್ನು ಕಿತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದೆಲ್ಲ ಮುಳ್ಳಿನಿಂದ ಕೂಡಿರೋದ್ರಿಂದ ಕಿತ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಏನು ಮಾಡ್ತಾನೆ, ಅಲ್ಲಿ ಒಬ್ಬ ದನ ಮೇಯಿಸುವಂಥ ಹುಡುಗ ದನ ಮೇಯಿಸ್ತಾ ಇರ್ತಾನೆ. ಅವನನ್ನು ಕರೀತಾನೆ, ನೋಡಪ್ಪ ಅಲ್ಲಿ ಗೂಡಿದೆ, ಆ ಗೂಡನ್ನು ಕಿತ್ಕೊಡು ಅಂತ ಯೋಚನೆ ಮಾಡ್ತಾನೆ. ಯಾಕೆ ಗೂಡದು ಬೇಕು ನಿಮಗೆ ಅಂತ ಕೇಳ್ತಾನೆ. ನೋಡಪ್ಪ ತುಂಬ ಸುಂದರವಾಗಿದೆ, ಆ ಗೂಡು ನಮಗೆ ಬೇಕು ಅಂತ. ಸುಂದರವಾಗಿದೆ ನೋಡಿ ಸಂತೋಷಪಡಿ ಅಷ್ಟೇ, ಅದನ್ನು ಕಿತ್ಕೋಬಾರ್ದು ಅಂತ ಹೇಳ್ತಾನೆ. ಆಗ ಹುಡುಗ ಆ ಮಾತನ್ನು ಹೇಳಿದಾಗ, ಇಲ್ಲ ನಮ್ಮ ಮನೆ ಕಟ್ಟಿದ್ದೇವೆ, ಸುಂದರವಾದಂಥ ಒಂದು ಆ ಎಲ್ಲ ವಸ್ತುಗಳನ್ನು ಇಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ, ಅದರೊಳಗೆ ಇದನ್ನು ಇಟ್ಟಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ಆ ಗೂಡು ಬೇಕು ನನಗೆ ಅಂತ ಕೇಳ್ತಾನೆ. ಇಲ್ಲ ನಾನು ಕಿತ್ಕೊಡಲ್ಲ ಅಂತ ಹೇಳ್ತಾನೆ. IAS ಅಧಿಕಾರಿ ಸ್ವಭಾವತಃ ಹಣ ಕೊಡುವಂಥ, ತೆಗೆದುಕೊಳ್ಳುವಂಥ ವ್ಯವಸ್ಥೆಗಳನ್ನು ಇವತ್ತಿನ ವ್ಯವಸ್ಥೆಯಲ್ಲಿ ನೋಡಿದಂಥವ್ರು ನಾವು. ಆಗಿರುವ ಹಿನ್ನೆಲೆಯಲ್ಲಿ ಆ ಹುಡುಗನಿಗೆ, ದನ ಮೇಯಿಸುವಂಥ ಹುಡುಗನಿಗೆ, ನೋಡಪ್ಪ ದುಡ್ಡು ಕೊಡ್ತೇನೆ ಅದನ್ನು ಕಿತ್ಕೊಡು ಅಂತ ಹೇಳ್ತಾನೆ. ಆಗ ಹುಡುಗ ಹೇಳುವಂಥ ಮಾತನ್ನು ನೀವೆಲ್ಲ ಗಮನಿಸಬೇಕು. ಆ ದನ ಮೇಯಿಸುವಂಥ ಹುಡುಗ ಹೇಳ್ತಾನೆ, ನೀವು ದುಡ್ಡು ಕೊಟ್ಟರೂ ನಾನು ಕಿತ್ಕೊಡೋದಿಲ್ಲ, ಅಷ್ಟೇ ಅಲ್ಲ ಇದನ್ನು ಕಿತ್ಕೊಂಡು ಹೋಗೋಕ್ಕೂ ನಾನು ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ. ಏನಪ್ಪ ದನ ಮೇಯಿಸುವಂಥ ಹುಡುಗ ದುಡ್ಡು ಕೊಡ್ತೇನೆ ಅಂತ ಹೇಳಿದರೂ ಸಹಿತ ಇವನು ಕಿತ್ಕೊಡ್ಲಿಕ್ಕೆ ರೆಡಿ ಇಲ್ಲ ಅಂತ ಹೇಳಿ, ಯಾಕಪ್ಪ ಕಿತ್ಕೊಡಲ್ಲ ನೀನು ಅಂತ ಹೇಳಿದಾಗ ಆ ಹುಡುಗ ಹೇಳ್ತಾನೆ, ನೋಡಿ ನನ್ನ ಅಜ್ಜ ನನಗೆ ಒಂದು ಮಾತನ್ನು ಹೇಳ್ತಾನೆ, ಅಹಿಂಸೋ ಪರಮಧರ್ಮ ಅನ್ನುವಂಥ ಮಾತನ್ನು ಹೇಳಿದ್ದಾನೆ. ಹಿಂಸೆಯನ್ನು ಮಾಡಬಾರ್ದು ನಾವು ಅಂಥೇಳಿ. ನಾವು ಗೂಡನ್ನು ಕಿತ್ತುಕೊಟ್ರೆ ಅದರಲ್ಲಿ ಮೊಟ್ಟೆ ಇರ್ತವೆ, ಅದರಲ್ಲಿ ಮರಿಗಳಿರ್ತವೆ. ನಾನು ಗೂಡು ಕಿತ್ತುಕೊಟ್ರೆ ಆ ಮೊಟ್ಟೆಗಳು ನಾಶ ಆಗುತ್ತೆ, ಮರಿಗಳು ನಾಶ ಆಗುತ್ತೆ, ಒಂದು ಜೀವದ ಪ್ರಾಣದ ತೆಗೆದ ಹಾಗಾಗುತ್ತೆ, ಅದು ಹಿಂಸೆ ಅಂತ ಅನ್ನಿಸುತ್ತೆ. ಆ ಕಾರಣಕ್ಕಾಗಿ ನಮ್ಮ ಅಜ್ಜ
ಹಿಂಸೆ ಮಾಡಬೇಡ ಅಂತ ಹೇಳಿಕೊಟ್ಟಿದ್ದಾನೆ. ಅದಕ್ಕಾಗಿ ಅದನ್ನು ಕಿತ್ಕೊಟ್ರೆ ಅದರ ಪರಿಣಾಮ ನನಗೆ ಹಿಂಸೆ ಮಾಡ್ದಾಗತ್ತೆ, ನನಗೆ ಪಾಪ ಬರುತ್ತೆ. ಆ ಕಾರಣಕ್ಕಾಗಿ ಆ ಗೂಡನ್ನು ಕಿತ್ಕೊಡೋದಿಲ್ಲ ಅನ್ನುವಂಥ ಮಾತನ್ನು ದನ ಮೇಯಿಸುವಂಥ ಹುಡುಗ ಒಬ್ಬ IAS ಅಧಿಕಾರಿಗೆ ಹೇಳಿಕೊಟ್ಟಾಗ IAS ಅಧಿಕಾರಿ ಅವನನ್ನು ಬಾಚಿ ತಬ್ಬಿಕೊಂಡು ಒಂದು ಮಾತನ್ನು ಹೇಳ್ತಾನೆ, ನಾನು IAS ಓದಿ ಬಂದಿದ್ದೀನಪ್ಪ, ಆದರೆ ನಿಜವಾದಂತಹ ಜ್ಞಾನ ಇವತ್ತು ಎಲ್ಲಿ ಸಿಕ್ತು ಅಂತ ಹೇಳಿದ್ರೆ ನಿನ್ನಿಂದ ಸಿಕ್ತು ಅನ್ನುವಂಥ ಮಾತನ್ನು ಒಬ್ಬ IAS ಅಧಿಕಾರಿ ಒಬ್ಬ ದನ ಮೇಯಿಸುವ ಹುಡುಗನಿಗೆ ಹೇಳ್ತಾನೆ ಅಂತ ಹೇಳಿದರೆ, ಶಿಕ್ಷಣ ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ಎ ಸರ್ಟಿಫಿಕೇಟ್, ದಟ್ ಈಸ್ ನಾಟ್ ಎ ಮಾರ್ಕ್ಸ್. ಶಿಕ್ಷಣ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಒಂದು ಪರಿಪೂರ್ಣವಾದಂಥ ವ್ಯಕ್ತಿತ್ವವನ್ನು ಬದುಕುವಂತಹ ಕಲೆಯನ್ನು ಯಾರು ಕಲ್ತ್ಕೊಡ್ತಾನೋ ಅಂತಹ ಶಿಕ್ಷಣ ಅನ್ನೋದನ್ನು ನಾವು ನೀವೆಲ್ಲ ಗಮನಿಸಬೇಕಾಗಿರುವಂತಹದ್ದು. ಅಂತಹ ಶಿಕ್ಷಣ ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಪರಮಪೂಜ್ಯ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು 65 ವರ್ಷಗಳ ಹಿಂದೆಯೇ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಿದ್ದು. ಬಹುಶಃ ಆ ಕಾಲಘಟ್ಟದಲ್ಲಿ ನಾವು ನೀವೆಲ್ಲ ಊಹಿಸ್ಕೊಳ್ಬೇಕಾದಂತಹದ್ದು, ಪರಮಪೂಜ್ಯರು ವಾಸ ಇರಲಿಕ್ಕೂ ಸಹಿತ ಒಂದು ಮಂಟಪ ಇತ್ತು, ಬಿಟ್ಟರೆ ಮತ್ತೇನೂ ಇರಲಿಲ್ಲ. ಅವ್ರಿಗೆ ಅಡುಗೆ ಮಾಡ್ಕೊಳ್ಳೋಕ್ಕೂ ಸಹಿತ ಪಾತ್ರೆ ಕಷ್ಟದ ಕಾಲದಲ್ಲಿ ಇವತ್ತು ಅವರ ಶಿಷ್ಯರಿಲ್ಲಿದ್ದಾರೆ, ನಮ್ಮ ಮೃತ್ಯುಂಜಯ ಇದ್ದಾರೆ, ಅವರೆಲ್ಲರಿಗೂ ಗೊತ್ತಿದೆ. ತುಂಬ ಕಷ್ಟದ ಕಾಲಘಟ್ಟದಲ್ಲಿ ನಾನು ಹೇಗಿದ್ರೇನು, ಆದರೆ ನಾನು ಒಂದು ಜವಾಬ್ದಾರಿನ ವಹಿಸ್ಕೊಂಡ ಮೇಲೆ ಸಮಾಜಮುಖಿಯಾಗಿ ಬದುಕಬೇಕು ಅನ್ನುವಂತಹ ಕಾರಣಕ್ಕಾಗಿ, ಈ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಅನ್ನುವಂತಹ ಕಾರಣಕ್ಕಾಗಿ 1972ರಲ್ಲಿ ಇಲ್ಲಿ ಶಿವಗಂಗಾ ಪ್ರೌಢಶಾಲೆಯನ್ನು ಪ್ರಾರಂಭ ಮಾಡುವುದರ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಟ್ಟಂತಹ ಕೀರ್ತಿ ಯಾರಿಗಾದರೂ ಸಲ್ಲಿದ್ರೆ ಅದು ಪೂಜ್ಯ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಅನ್ನುವಂಥ ಪೂಜ್ಯರ ಸ್ಮರಣಿಕೆಯೊಂದಿಗೆ ಅಂತಹ ಶಿಕ್ಷಣದಲ್ಲಿ ಇವತ್ತು ನಾವೆಲ್ಲರೂ ಶಿಕ್ಷಣವನ್ನು ಕೊಡೋದ್ರ ಜೊತೆಯಲ್ಲಿ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದೇವೆ. ಇವತ್ತು ರಾಷ್ಟ್ರದ ನಿರ್ಮಾಣ ಎಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಅದೆಲ್ಲೋ ಯಾವುದೋ ಒಂದು ಇಂಡಸ್ಟ್ರಿಯಲ್ ಒಳಗಡೆ, ಯಾವುದೋ ಕಾರ್ಪೊರೇಟ್ರ್ ಒಳಗಡೆ, ಯಾವುದೋ ಇಂಟರ್ನ್ಯಾಷನಲ್ ಒಂದು ವ್ಯವಸ್ಥೆಯ ಒಳಗಡೆ ಇವತ್ತು ರಾಷ್ಟ್ರ ನಿರ್ಮಾಣ ಆಗೋದಿಲ್ಲ. ಇವತ್ತು ರಾಷ್ಟ್ರ ನಿರ್ಮಾಣ ಎಲ್ಲಿ ಆಗಬೇಕು ಅಂತ ಹೇಳಿದ್ರೆ ಅದು ಶಾಲೆಯ 4 ಗೋಡೆಗಳ ಮಧ್ಯದಲ್ಲಿ ಒಬ್ಬ ಶಿಕ್ಷಕ ಸರಿಯಾದಂಥ ಶಿಕ್ಷಣವನ್ನು ಹೇಳ್ಕೊಟ್ಟಾಗ ಅದು ನಿಜವಾದಂಥ ರಾಷ್ಟ್ರ ನಿರ್ಮಾಣ ಅನ್ನೋದನ್ನು ನಾವು ನೀವೆಲ್ಲ ಗಮನಿಸಬೇಕಾಗಿರುವಂತಹದ್ದು. ಅಂಥ ಉತ್ತಮವಾದಂಥ ರಾಷ್ಟ್ರ ನಿರ್ಮಾಣ ಮಾಡುವಂಥ ಕಾರ್ಯ ಮಾಡುವಂಥ ಈ ಭಾಗದ ಒಂದು ಹೆಮ್ಮೆಯ ಶಾಲೆ ಅಂತ ಹೇಳಿದ್ರೆ ಅದು ಶಿವಗಂಗಾ ಪ್ರೌಢಶಾಲೆ ಅನ್ನೋದನ್ನು ಬಹಳ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಕೊಳ್ಬೇಕಾಗಿರುವಂಥದ್ದು. ಕಾರಣ ಇಷ್ಟೇ, ಇದು ನಮ್ಮದು ಅಂತ ಹೇಳಿಕೊಳ್ಳುವಂತಹದ್ದಲ್ಲ. ನೀವು ಈ ರಾಜ್ಯದ ಎಲ್ಲ ಅನುದಾನಿತ ಶಾಲೆಗಳನ್ನು ಗಮನಿಸಿ ನೋಡಿ, ಈ ಶಾಲೆದ ಎಲ್ಲ ಸರ್ಕಾರಿ ಶಾಲೆಗಳನ್ನು ಗಮನಿಸಿ ನೋಡಿ. ಈ ರಾಜ್ಯದ ಅನುದಾನಿತ ಶಾಲೆಯಲ್ಲಿ ಇಲ್ಲಿಯವರೆಗೂ ಒಂದು ಸಂಸ್ಥೆ ಕರಾಟೆಯನ್ನು ಇಂಟ್ರೊಡ್ಯೂಸ್ ಮಾಡಿ ಉಚಿತವಾಗಿ ಕರಾಟೆಯನ್ನು ಹೇಳ್ಕೊಡ್ತಕ್ಕಂಥ, ಉಚಿತವಾಗಿ ಕನ್ನಡ ಮಕ್ಕಳಿಗೆ ಕರಾಟೆ ಜೊತೆಯಲ್ಲಿ ಡ್ಯಾನ್ಸ್ ಹೇಳ್ಕೊಡುವಂಥ, ಉಚಿತವಾಗಿ ಇಂಗ್ಲೀಷ್ ಬೋಧನೆ ಮಾಡುವಂಥ, ಉಚಿತವಾಗಿ ಕಂಪ್ಯೂಟರ್ ಹೇಳ್ಕೊಡುವಂಥ, ಉಚಿತವಾಗಿ ಆ ವರ್ಷದ ಪರಿಪೂರ್ಣವಾದಂಥ ಸಮವಸ್ತ್ರವನ್ನು 2 ಜೊತೆ ಎಲ್ಲ ನೋಟ್ಬುಕ್ಗಳನ್ನು ಕೊಡುವಂಥ ರಾಜ್ಯದಲ್ಲಿ ಒಂದೇ ಒಂದು ಶಾಲೆಯನ್ನು ನೀವು ಗುರುತಿಸೋದಾದರೆ ಅದು ಶಿವಗಂಗಾ ಪ್ರೌಢಶಾಲೆಯಲ್ಲಿ ಅನ್ನುವಂಥ ಅಭಿಮಾನವನ್ನು ನಾವೆಲ್ಲ ಇಟ್ಕೊಳ್ಬೇಕಾಗಿರುವಂಥದ್ದು. ಕಾರಣ ಎಷ್ಟೇ, ಇವತ್ತು ಆಧುನಿಕ ವ್ಯವಸ್ಥೆಯಲ್ಲಿ ಇಂಗ್ಲೀಷ್ ಮಾಧ್ಯಮ ಶಾಲೆಗಳು ಬರುವಂತಹ ಸಂದರ್ಭದಲ್ಲಿ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸಮಸಮಾನವಾಗಿ ಕನ್ನಡ ಶಾಲೆಯ ಮಕ್ಕಳು ಬರಬೇಕಾಗಿರುವಂತಹದ್ದು. ಇವತ್ತು ಶಿಕ್ಷಣದಲ್ಲಿ ಅಸಮಾನತೆಯನ್ನು, ಅಸಮತೋಲನವನ್ನು ನಾವು ಗುರುತಿಸಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಕನ್ನಡ ಪ್ರೌಢಶಾಲೆಗೆ ಬರುವಂಥ ಮಕ್ಕಳು ಎಲ್ಲೋ ಕಟ್ಟಡದಲ್ಲಿ ಇಟ್ಟಿಗೆ ಬರುವಂಥ, ಸಿಮೆಂಟ್ ಬರುವಂಥ, ಎಲ್ಲೋ ಹೊಲದಲ್ಲಿ ಕೂಲಿ ಮಾಡುವಂಥ ಮಕ್ಕಳಿಗೂ ಸಹಿತ ಸರಿಯಾದ ಶಿಕ್ಷಣವನ್ನು ಕೊಡಬೇಕು. ಅವರು ಸಹಿತ ಪ್ರಬುದ್ಧರಾದಂಥ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಂಡು ಈ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಶಿವಗಂಗಾ ಪ್ರೌಢಶಾಲೆ ಶಿಕ್ಷಣವನ್ನು ಕೊಡ್ತಾ ಬರ್ತಾ ಇದೆ. ಅಂತಹ ಶಿಕ್ಷಣ ಪದ್ಧತಿಯ ಮುಖ್ಯವಾದಂಥ ಗುರಿಯಾಗಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬಹುದಾದಂತಹದ್ದು, ಇಲ್ಲಿ ಓದಿದಂಥ ವಿದ್ಯಾರ್ಥಿ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ DDP ಆಗಿ ಕೆಲಸ ಮಾಡ್ತಕ್ಕಂಥದ್ದನ್ನು ನಾವೆಲ್ಲ ಗುರುತಿಸಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಓದಂಥ ವಿದ್ಯಾರ್ಥಿ ಒಬ್ಬ ಪ್ರತಿಷ್ಠಿತ ಇಂಡಸ್ಟ್ರಿಯಲಿಸ್ಟ್ ಆಗಿ ಗುರುತಿಸಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದನ್ನು ಗಮನಿಸಿದಾಗ ಒಂದು ಶಾಲೆ, ಗ್ರಾಮೀಣ ಪ್ರದೇಶದ ಶಾಲೆ ಏನೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಪರಮಪೂಜ್ಯರು ದೂರದೃಷ್ಟಿಯನ್ನು ಇಟ್ಟುಕೊಂಡು ಅವತ್ತಿನಿಂದ ಇಲ್ಲಿಯವರೆಗೂ ಆ ಸಂಸ್ಥೆಯ ಎಲ್ಲ ಕಾರ್ಯಚಟುವಟಿಕೆಗಳಿಗೂ
ಉತ್ತಮವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು. ಜೊತೆಗೆ ಬಹಳ ಹೆಮ್ಮೆ ಅಭಿಮಾನದ ಸಂಗತಿ ಅಂತ ಹೇಳಿದ್ರೆ ಇಲ್ಲಿರುವಂಥ ಎಲ್ಲ ಆಹ್ವಾನಿತರಿಗೆ ಗೊತ್ತಿದೆ, ನೆಲಮಂಗಲ ತಾಲೂಕಿನಲ್ಲಿ 101 ವಿದ್ಯಾರ್ಥಿಗಳಿರುವಂಥ ಏಕೈಕ ಅನುದಾನಿತ ಶಾಲೆ ಯಾವುದಾದ್ರೂ ಇದ್ದರೆ ಅದು ಶಿವಗಂಗಾ ಪ್ರೌಢಶಾಲೆ ಎನ್ನುವಂಥ ಹೆಮ್ಮೆ ವಿಷಯವನ್ನು ವೇದಿಕೆಗೆ ತಿಳಿಸೋದ್ರ ಮೂಲಕ ನೀವೆಲ್ಲ ತಾಯಂದಿರು, ನೀವೆಲ್ಲ ತಂದೆಯರು ಒಂದು ಗಮನದಲ್ಲಿಟ್ಟುಕೊಳ್ಬೇಕು. ಇವತ್ತು ನೀವೆಲ್ಲರೂ ಸಹಿತ ಈ ಶಾಲೆಯ ಜೊತೆ ಕೈ ಜೋಡಿಸಿರುವಂತಹ ಕಾರಣಕ್ಕಾಗಿ ನಿಮ್ಮ ಮಕ್ಕಳು ಏನಾಗಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಪರಮೇಶ್ವರ್ ಅವರು ಮಾತನಾಡ್ತಾ ಒಂದು ಮಾತನ್ನು ಹೇಳಿದರು. ನಾನು ಪಾಠ ಮಾಡಿದಂಥ 7 ಜನ ವಿದ್ಯಾರ್ಥಿಗಳು ಮೆಡಿಕಲ್ ಸೀಟನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು. ಅದಕ್ಕೆ ಮತ್ತೊಂದು ಸೇರಿಸೋದ್ರ ಮೂಲಕ ಅದೇ ಹೊನ್ನೇನಹಳ್ಳಿಯ ತಾಂಡಿದ ವಿದ್ಯಾರ್ಥಿ ಭರತ್ ಎನ್ನುವಂಥ ವಿದ್ಯಾರ್ಥಿ, ಅವರ ಚಿಕ್ಕಪ್ಪ ನಾವೆಲ್ಲರೂ ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದಂಥವರು, ಅಂಥ ಕಡು ಬಡತನದಲ್ಲಿ ಹುಟ್ಟಿದಂಥ ಭರತ್ ಅನ್ನುವಂಥ ವಿದ್ಯಾರ್ಥಿ ಇವತ್ತು ಚಿತ್ರದುರ್ಗ ಮೆಡಿಕಲ್ ಕಾಲೇಜಿನಲ್ಲಿ ಫ್ರೀ ಸೀಟ್ನಲ್ಲಿ ಮೆಡಿಕಲ್ ಓದ್ತಾ ಇದ್ದಾನೆ ಅಂತ ಹೇಳಿದ್ರೆ ಈ ಶಾಲೆಯ ತಾಕತ್ತೇನು ಅನ್ನೋದನ್ನು ನೀವೆಲ್ಲ ಗುರುತಿಸಬೇಕು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಒಂದು ಸಾರಿ ಸುಮ್ಮನೆ ಹೋದಾಗ ಅಲ್ಲಿನ ಲೆಕ್ಚರರ್ಸ್ ನನ್ನ ಕೇಳಿದ್ರು, ನಿಮ್ಮದು ಶಾಲೆ ಇದೆ ಅಲ್ವಾ ಅಂತ. ಹೌದು ಅಂತ ಹೇಳಿದರೆ, ಶಿವಗಂಗಾ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ನಮ್ಮ ಯೂನಿವರ್ಸಿಟಿಗೆ ಬರ್ತಿದ್ದಾರೆ. ಯೂನಿವರ್ಸಿಟಿಲಿ ಬರುವಂಥ ಅನೇಕ ವಿದ್ಯಾರ್ಥಿಗಳನ್ನ ಗಮನಿಸಿದಾಗ ನಿಮ್ಮ ಶಾಲೆ ವಿದ್ಯಾರ್ಥಿ ಅಂತ ಬಹಳ ಚೆನ್ನಾಗಿ ಗುರ್ತಿಡಿಬೋದು. ಯಾಕೆ ಅಂತ ಹೇಳಿದ್ರೆ ಆ ಕಾಲೇಜಿಗೆ ಬಂದರೂ ಸಹಿತ ಅವರು ವಿಭೂತಿ ಹಚ್ಕೊಳ್ಳೋದಲ್ಲೇ ಕಾಲೇಜಿಗೆ ಬರಲ್ಲ ಅನ್ನೋಂಥ ಮಾತನ್ನು ಅವರು ಹೇಳಿದರು ಅಂತ ಹೇಳಿದ್ರೆ ನಮಗೆ ಬಹಳ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಶಿಕ್ಷಣ ಅಂತ ಹೇಳಿದ್ರೆ ಅದು ಸಂಸ್ಕಾರಯುತವಾದಂಥ ವಿವೇಕವುಳ್ಳಂಥ ಒಂದು ವ್ಯವಸ್ಥೆಯ ಒಳಗಡೆ ಶಿಕ್ಷಣವನ್ನು ಕೊಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದೆ. ಬಹುಶಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಹಾಕುವಂಥ ವೇದಿಕೆಯಲ್ಲಿ ಶಿವಗಂಗಾ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ಇವತ್ತು ನೃತ್ಯ ಮಾಡ್ತಾರೆ ಅಂತ ಹೇಳಿದ್ರೆ ಅದೆಲ್ಲ ಪರಮಪೂಜ್ಯ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕೃಪಾ ಆಶೀರ್ವಾದ ಅನ್ನೋದನ್ನು ನೀವು ಯಾವತ್ತೂ ಸ್ಮರಣೆಯಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ವಿಷಲ್ ಹೊಡಿತಾ ಇದೆಯಾ ನನಗೆ ಗೊತ್ತಿದೆ, ಆದರೆ ವಿಷಲ್ ಏನು ಹೊಡಿತಾ ಇದೆಯಾ ಅಂತಲೂ ಗೊತ್ತಿದೆ. ಆದರೆ ವಿಷಲ್ ಹೊಡೆಯೋದು ಮುನ್ನ ಯೋಚನೆ ಮಾಡಬೇಕಾಗಿದೆ. ಇಷ್ಟು ವೇದಿಕೆಯನ್ನು ನಿರ್ಮಾಣ ಮಾಡಿರೋದು ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಮಕ್ಕಳ ಬದುಕಿಗೋಸ್ಕರ, ಭವಿಷ್ಯಕ್ಕೋಸ್ಕರ ಅನ್ನುವಂಥ ಎಲ್ಲ ಆಲೋಚನೆಗಳನ್ನು ಎಲ್ಲ ಪೋಷಕರು ಅರ್ಥ ಮಾಡಿಕೊಳ್ಬೇಕು. ಶಿವಗಂಗಾ ಪ್ರೌಢಶಾಲೆ ಈ ವರ್ಷ 100ಕ್ಕೆ 100 ರಿಸಲ್ಟನ್ನು ಕೊಡೋದ್ರ ಮೂಲಕ ಬಹುಶಃ 201 ಇರುವಂತಹದ್ದು ಮುಂದಿನ ದಿನಗಳಲ್ಲಿ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಈ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಕೊಳ್ಳಿಕ್ಕೆ ಎಲ್ಲ ತಯಾರಿಯನ್ನು ನಮ್ಮ ಎಲ್ಲ ಶಿಕ್ಷಕರಿಂದ ಮಾಡಿಕೊಂಡಿದೆ. ಇವತ್ತು ಈ ಶಾಲೆ ಇಲ್ಲಿಯವರೆಗೂ ಸುಮಾರು 65 ವರ್ಷಗಳು ನಿರಂತರವಾಗಿ ಒಂದು ವ್ಯವಸ್ಥೆಯನ್ನು ಸಾಧನೆಯನ್ನು ಮಾಡಿಕೊಂಡು ಬರಲಿಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ನಮ್ಮ ಶಿಕ್ಷಕವೃಂದ ಅನ್ನುವಂಥ ಅಭಿಮಾನ ಪ್ರೀತಿ ಯಾವತ್ತೂ ಇರ್ತಕ್ಕಂಥದ್ದು. ಅವರಿಗೆ ನಿಮ್ಮ ಜೋರಾದ ಚಪ್ಪಳೆಯೊಂದಿಗೆ ಒಂದು ಅಭಿನಂದನೆ ಸಲ್ಲಿಸ್ತೇವೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ವೀರಭದ್ರ ಚನ್ನಮಲ್ಲ ಮಹಾಸ್ವಾಮಿಗಳವರು ಬಹುಶಃ ನಿಮ್ಮೆಲ್ಲರ ಒಂದು ಭಾಗ್ಯ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು. ಕಾಲಘಟ್ಟದಲ್ಲಿ ಕನ್ನಡ ನಾಡಿನಲ್ಲಿ ಒಂದು ಬಸವಣ್ಣನವರ ಮತ್ತು ಸಮಕಾಲೀನ ಶರಣರ ತತ್ವ ಚಿಂತನೆಗಳನ್ನು ಮನೆಗಳಿಗೆ ಎಲ್ಲಿಯವರೆಗೂ ಅಂತ ಹೇಳಿದ್ರೆ ಒಂದು ಕಾಲೋನಿಯಲ್ಲಿ ಇವತ್ತು ಬಸವಣ್ಣ ಅಂತ ಹೇಳಿ ಹೆಸರು ಹೇಳಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಅದು ಚನ್ನಮಲ್ಲ ಮಹಾಸ್ವಾಮಿಗಳವರು ಅನ್ನೋದನ್ನು ನಾವು ನೀವೆಲ್ಲ ಅರ್ಥೈಸ್ಕೊಳ್ಬೇಕಾಗಿರುವಂತಹದ್ದು. ಬಸವಣ್ಣನವರ ಆಚಾರ ವಿಚಾರಗಳನ್ನು ತಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡಿಕೊಳ್ಳೋದ್ರ ಮೂಲಕ ಬಸವಣ್ಣನೇ ಒಂದು ಮೌಲ್ಯ ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಪೂಜ್ಯ ಶ್ರೀಗಳವರು ತಮ್ಮ ನಿರಂತರವಾದಂಥ ಸಾಧನಾ ಮಾರ್ಗದಲ್ಲಿ ವಿದ್ವಾಂಸರಾಗಿ, ಬಹುಶಃ ಅವರ ಭಾಗ್ಯ ಏನು ಅಂತ ಹೇಳಿದ್ರೆ ಅವರ ಗುರುಗಳು ಇಡೀ ಕರ್ನಾಟಕದಲ್ಲಿ ವಿದ್ವಾಂಸರ ಸಾಲಿನಲ್ಲಿ, ಅನುಭಾವಿ ಸಾಲಿನಲ್ಲಿ ಒಬ್ಬ ಪೂಜ್ಯರನ್ನು ಆ ಕಾಲಘಟ್ಟದಲ್ಲಿ 19ನೇ ಶತಮಾನದ 20ನೇ ಶತಮಾನದ ಕಾಲಘಟ್ಟದಲ್ಲಿ ನಾವು ಗುರುತಿಸೋದಾದರೆ ಅದು ಜಚನಿಯವರು ಅನ್ನೋದನ್ನು ನಾವೆಲ್ಲ ನೆನಪಿಟ್ಕೊಳ್ಬೇಕಾಗಿರುವಂತಹದ್ದು. ಅಂಥ ಮಹಾಶಿವಿಗಳು, ಮಹಾನುಭಾವಿಗಳು, ಮಹಾವಿದ್ವಾಂಸರ ಶಿಷ್ಯ ಪರಂಪರೆಯಲ್ಲಿ ವೀರಭದ್ರ ಚನ್ನಮಲ್ಲ ಸ್ವಾಮಿಗಳವರು ಬಂದಿರತಕ್ಕಂಥದ್ದು. ಪೂಜ್ಯರು ಸಹಿತ ವೈಚಾರಿಕತೆಯ ಜೊತೆಗೆ ವಿವೇಕಯುತವಾದಂಥ ಬದುಕನ್ನು ನಡೆಸುವುದರ ಮೂಲಕ ಪ್ರತಿಯೊಬ್ಬ ಮನುಷ್ಯ ನಮ್ಮಷ್ಟೇ ಪವಿತ್ರ, ನಮ್ಮಷ್ಟೇ ಶ್ರೇಷ್ಠ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಜಾತಿಯ ವಿಷಯದಲ್ಲಿ ಮತ್ತು ಮೇಲು ಕೀಳು ಅನ್ನುವಂಥ ವಿಷಯದಲ್ಲಿ ಬಹುದೊಡ್ಡ ಹೋರಾಟವನ್ನು ಮಾಡೋದರ ಮೂಲಕ ಸಾಮಾಜಿಕ ನ್ಯಾಯವನ್ನು ತಮ್ಮ ಮಠದಲ್ಲಿ ಪ್ರತಿಷ್ಠಾಪಿಸುವುದರ ಮೂಲಕ ಇವತ್ತು ಎಲ್ಲರ ಮಾತಿಗೆ, ಎಲ್ಲರ ಜನಕ್ಕೆ ಅತ್ಯಂತ ಪ್ರೀತಿ ಪಾತ್ರರಂಥ ಪೂಜ್ಯರಾಗಿರುವಂಥ ಪೂಜ್ಯ ಚನ್ನಮಲ್ಲ ಮಹಾಸ್ವಾಮಿಗಳವರು ಇವತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿದ್ದಾರೆ.
ನಿಜಕ್ಕೂ ಬಹಳ ಸಂತೋಷವನ್ನು ನಾವು ಅನುಭವಿಸಿದ್ದೇವೆ. ಒಬ್ಬ ಮಹಾವಿದ್ವಾಂಸರ ಜೊತೆಯಲ್ಲಿ ನಾವು ಸಹ ಇರುವಂಥ ಅವಕಾಶ ಇವತ್ತು ನಮಗೆ ಕಲ್ಪಿಸಿರುವಂತಹದ್ದು ಪೂಜ್ಯರ ಆಶೀರ್ವಾದ ಸದಾ ಇರಲಿ ಅನ್ನುವಂಥ ಭಾವನೆಯನ್ನು ವ್ಯಕ್ತ ಮಾಡಿ, ಪೂಜ್ಯರು ಇನ್ನೂ ಹೆಚ್ಚು ನಿಮ್ಮನ್ನು ಕುರಿತು ಇರುವಂತಹ ಕಾರಣಕ್ಕಾಗಿ ಒಂದು 30 ನಿಮಿಷ ತಾವೆಲ್ಲರೂ ಸಮಾನದ ಇರಬೇಕು. ಯಾಕೆಂತೇಳಿದ್ರೆ ಬಹಳ ದೂರದಿಂದ ಬಂದಿರತಕ್ಕಂತಹದ್ದು, ಆಂಧ್ರದ ಗಡಿ ಭಾಗದಲ್ಲಿಂದ ಇಲ್ಲಿಗೆ ಪೂಜ್ಯರು 5 ಗಂಟೆಗೆ ಆಗಮಿಸಿ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ತಾವ್ಯಾರೂ ತಪ್ಪು ಭಾವಿಸಬಾರ್ದು, ತಾವು ಗಲಾಟೆ ಮಾಡಬಾರ್ದು. ಒಂದು 30 ನಿಮಿಷದ ಒಳಗಡೆ ಪೂಜ್ಯರು ಆಶೀರ್ವಚನವನ್ನು ಅನುಗ್ರಹಿಸಲಿದ್ದಾರೆ. ಅವರ ಮಾತಿಗೆ ನೀವೆಲ್ಲ ಕಿವಿಗೊಡಬೇಕು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯಿಂದ ಪ್ರಾರ್ಥನೆ ಮಾಡ್ತಾ, ನಮ್ಮ ಆದರ್ಶ ಶಿಕ್ಷಕರಾಗಿ ನಮ್ಮ ಪರಮೇಶ್ವರವರು, ನಮ್ಮ ರುದ್ರಾರಾಧ್ಯರವರು, ಬಹುಶಃ ನಮಗೆ ಬಹಳ ಹೆಮ್ಮೆ ಅಭಿಮಾನದ ಸಂಗತಿ. ಒಬ್ಬರ ಕಾರ್ಯಕ್ಷೇತ್ರ ಅದು ಹೊನ್ನೇನಹಳ್ಳಿ ಆದರೆ ಇನ್ನೊಬ್ಬರ ಹುಟ್ಟೂರು ಹೊನ್ನೇನಹಳ್ಳಿಯ ಇಬ್ಬರು ಸಾಧಕರಿಗೆ ಇವತ್ತು ಗೌರವಿಸುವಂಥ ಅವಕಾಶ ಈ ವೇದಿಕೆಯಲ್ಲಿ ಸಿಕ್ಕಿರ್ತಕ್ಕಂಥದ್ದು ನಿಜಕ್ಕೂ ಬಹಳ ಹೆಮ್ಮೆ ಮತ್ತು ನಮ್ಮ ಭಾಗ್ಯ ಅಂತೇಳಿ ನಾವು ಭಾವಿಸ್ತೇವೆ. ಏಕೆ ಅಂತ ಹೇಳಿದ್ರೆ ಪರಮೇಶ್ ಬಂದಿದ್ದ ಹಾದಿ ಅದು ಸುಗಮವಾದ ಹಾದಿ ಅಲ್ಲ, ಅದು ಕಲ್ಲು ಮುಳ್ಳಿನ ಹಾದಿ. ಆ ಕಲ್ಲು ಮುಳ್ಳಿನ ಹಾದಿಯಲ್ಲಿ ತಾನೊಬ್ಬ ಮಾತ್ರ ಶಿಕ್ಷಕ ಅಲ್ಲ, ತನ್ನ ಜೊತೆಯಲ್ಲಿ ಹುಟ್ಟಿದಂಥ 3 ಜೀವಿಗಳನ್ನು ಸಹಿತ ಶಿಕ್ಷಕರನ್ನಾಗಿ ಮಾಡಿದಂಥ ಕೀರ್ತಿ ಬಹುಶಃ ಕೆಲವು ಜನಗಳಲ್ಲಿದ್ದರೆ ಅದು ಪರಮೇಶ್ವರರಿಗೆ ಸಲ್ತದೆ ಅನ್ನೋದನ್ನು ನಾವೆಲ್ಲ ಗಮನಿಸಬೇಕಾಗಿರುವಂತಹದ್ದು. ಹಾಗೆ ನಮ್ಮ ರುದ್ರಾರಾಧ್ಯರವರು ಇವತ್ತು ತಾಲೂಕಿನಲ್ಲಿ ಯಾವುದೇ ಶಿಕ್ಷಕರಿಗೆ ಏನೇ ಸಮಸ್ಯೆಗಳಾದರೆ, ಏನೇ ತೊಂದರೆಗಳಾದರೆ ಅವರು ಬಲಿಷ್ಠ ನಿಂತು ಅವರಿಗೆ ನ್ಯಾಯ ಒದಗಿಸುವಂಥ, ಅವರಿಗೆ ತೊಂದರೆ ಆಗದಾಗೆ ನೋಡಿಕೊಳ್ಳುವಂಥ ಒಂದು ಪ್ರಬುದ್ಧವಾದಂಥ ಹೋರಾಟವನ್ನು ಮಾಡುವಂಥ ಒಬ್ಬ ಶಿಕ್ಷಕರಾಗಿ ಇವತ್ತು ಕೆಲಸ ಮಾಡಿ ಆ ಶಾಲೆಯನ್ನು ಒಂದು ಆಧುನಿಕ ಮಟ್ಟದಲ್ಲಿ ಬೆಳೆಸಿರುವಂಥ ಕೀರ್ತಿಗೆ ಅವರಿಬ್ಬರು ಪಾತ್ರರಾಗಿದ್ದಾರೆ. ಅವರಿಗೂ ಸಹಿತ ಶಾಲೆಯ ಪರವಾಗಿ, ಸಂಸ್ಥೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ, ಇವತ್ತು ಆದರ್ಶ ಶಿಕ್ಷಕ ಅನ್ನುವಂಥ ಪ್ರಶಸ್ತಿಗೆ ಅವರು ಸ್ವೀಕಾರ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಬಹಳ ಹೆಮ್ಮೆ ಅಭಿಮಾನದ ಸಂಗತಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸಿ, ಆತ್ಮೀಯನಾಗಿ ನಮ್ಮ ಮಠದಲ್ಲೇ ಓದಿ 8ನೇ ತರಗತಿಯಿಂದ ನಮ್ಮ ಮಠದಲ್ಲೇ ಓದಿ ಇವತ್ತು ಡಿಗ್ರಿ ಪದವಿ ಪಡ್ಕೊಂಡು ಇವತ್ತು ವ್ಯಾವಹಾರಿಕವಾಗಿ ಇವತ್ತು ಅತ್ಯಂತ ಉತ್ತಮವಾದಂಥ ಸಾಧನೆ ಮಾಡುವಂಥ ನಮ್ಮ ಭರತ್ ಕುಮಾರ್ ಅವರು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಮಠಕ್ಕೂ ಸಹಿತ ಅನೇಕ ರೀತಿಯ ಸಹಕಾರಗಳನ್ನು ನೀಡಿಕೊಂಡು ಬಂದಿರತಕ್ಕಂಥ ಆತ್ಮೀಯನಾದ ನಮ್ಮ ಭರತ್ ಕುಮಾರ್ ಹಾಗೂ ಪುನೀತ್ರವರು, ಇಲ್ಲಿ ಬಹಳ ಜನ ವಿದ್ಯಾರ್ಥಿಗಳು ಪೋಷಕರು ಬಂದಿದ್ದೀರಿ. ಒಂದು 5-6 ವರ್ಷಗಳ ಹಿಂದೆ, 7-8 ವರ್ಷಗಳ ಹಿಂದೆ ಪುನೀತ್ ಹೇಗೆ ಬರ್ತಿದ್ದ ಅಂತ ಹೇಳಿದ್ರೆ ಒಂದು ಹಳೆ ಪ್ಯಾಂಟು, ಹಳೆ ಶರ್ಟು ಹಾಕ್ಕೊಂಡು ಕಾಲೇಜಿಗೆ ಬರ್ತಾಯಿದ್ದ. ನಮ್ಮ MS ಅವ್ರಿಗೆ ಪೀರಿಯಡ್ ಸಿಕ್ಕಿದ್ರೆ ಸಾಕು ಓಡಿಸ್ತಾ ಇದ್ರು. ಆ ಓಡಿಸ್ತಾ ಇದ್ರೆ ಹೆಂಗೆ ಓಡಿಸ್ತಾ ಇದ್ರು ಅಂತ ಹೇಳಿದ್ರೆ ಬಹುಶಃ 200-300 ವಿದ್ಯಾರ್ಥಿಗಳಿದ್ದರು. ಅಂಥ 300 ವಿದ್ಯಾರ್ಥಿಗಳಲ್ಲಿ ರನ್ನಿಂಗಲ್ಲಿ ಯಾರಾದರೂ ಫಸ್ಟ್ ಇದ್ದರೆ ಅವರು ನಮ್ಮ ಪುನೀತ್ ಅನ್ನೋದನ್ನು ನಾವೆಲ್ಲ ಗಮನಿಸಬೇಕಾಗಿರುವಂತಹದ್ದು. ಅಂಥ ಪುನೀತ್ರವರು ಚೆನ್ನಾಗಿ ಆ ಶಿಕ್ಷಣ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳೋದ್ರ ಮೂಲಕ ನಮಗೆ ಒಂದು ಧನ್ಯತೆ. ಇವತ್ತು ನಾವೆಲ್ಲ ಟೀಚರ್ಸ್ ಯೋಚನೆ ಮಾಡಬೇಕಾದ್ದು, ಒಬ್ಬ ಟೀಚರ್, ಒಬ್ಬ ಕನ್ನಡ ಟೀಚರ್ ಇರ್ಬೋದು, ಒಬ್ಬ ಮ್ಯಾಥ್ಸ್ ಟೀಚರ್ ಇರ್ಬೋದು, ಅವರ ಧನ್ಯತೆ ಯಾವಾಗ ಅಂತ ಹೇಳಿದ್ರೆ ಅವ್ರು ಎಷ್ಟೋ ಜನಕ್ಕೆ ಪಾಠ ಹೇಳ್ಕೊಟ್ಟಿದ್ದು ಧನ್ಯ ಅಲ್ಲ. ನನ್ನ ಜೀವಮಾನದಲ್ಲಿ ನನ್ನ ಸಬ್ಜೆಕ್ಟಲ್ಲಿ ಯಾರಾದರೂ ಒಬ್ಬರು ಮ್ಯಾಥ್ಸ್ ಟೀಚರ್ ಆದರೆ, ಒಬ್ಬರು ಕನ್ನಡ ಟೀಚರ್ ಆದರೆ, ಒಬ್ಬ ಕ್ರೀಡಾ ಟೀಚರ್ ಆದರೆ ಅದು ಅವನ ಜೀವನದ ಧನ್ಯತೆ, ಸಾಧನೆ ಅಂತ ಭಾವಿಸ್ಬೇಕಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ನಮ್ಮ MSR ಅವರು ಇವತ್ತು ಅವರ ಧನ್ಯತೆ ಏನು ಅಂತ ಹೇಳಿದ್ರೆ ಅವರಲ್ಲಿ ಬೆಳೆದಂತಹ ಅನೇಕ ವಿದ್ಯಾರ್ಥಿಗಳು ಇವತ್ತು ಸ್ಪೋರ್ಟ್ಸಲ್ಲಿ ಸಾಧನೆ ಮಾಡಿ ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂಥ ದೈಹಿಕ ಶಿಕ್ಷಕರಲ್ಲಿ ಇವತ್ತು ಪುನೀತ್ರವರು ಒಬ್ಬರು ಅನ್ನುವಂಥದ್ದನ್ನು ಬಹಳ ಹೆಮ್ಮೆ ಮತ್ತು ಅಭಿಮಾನದ ಈ ಸಂದರ್ಭದಲ್ಲಿ ಅವರನ್ನು ಗೌರವಿಸಿ, ಇದ್ರ ಜೊತೆಯಲ್ಲಿ ನಮ್ಮೆಲ್ಲ ಆಹ್ವಾನಿತ ಸಮಯದ ಅಭಾವ ಇರೋದರಿಂದ ಯಾರು ತಪ್ಪು ಭಾವಿಸಬಾರದು ಅಂತೇಳಿ ಭಾವಿಸಿ ಎಲ್ರಿಗೂ ಸಹಿತ ಅತ್ಯಂತ ಪ್ರೀತಿಪೂರ್ವಕವಾದಂಥ ಗೌರವವನ್ನು ಸಲ್ಲಿಸೋದ್ರ ಮೂಲಕ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಹಯೋಗ ಈ ಸಮಾರಂಭಕ್ಕೆ ಮತ್ತು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಅಗತ್ಯವಾಗಿ ಮತ್ತು ಶ್ರೀಮಠದ ಎಲ್ಲ ಬೆಳವಣಿಗೆಗೆ ನೀವೆಲ್ಲರ ಸಹಯೋಗ ಅತ್ಯಂತ ಮುಖ್ಯ ಅಂತೇಳಿ ಭಾವಿಸಿ ನಿಮ್ಮೆಲ್ಲರೊಂದಿಗೆ ನಾವು ಜೊತೆಯಲ್ಲಿ ಗೂಡಿ ಸಮಾಜ ಸೇವೆಗೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಿ ಅನ್ನುವಂಥ ಭಾವನೆಯನ್ನು ವ್ಯಕ್ತ ಮಾಡೋದ್ರ ಮೂಲಕ ವಿಶೇಷವಾಗಿ ನಮ್ಮ ಗಂಗಣ್ಣವರು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಅಭಿನಂದನೆ ಸಲ್ಲಿಸ್ತಾ, ವಿಶೇಷವಾಗಿ ಇನ್ನೂ ಚಿಕ್ಕ ವಯಸ್ಸು, ಇನ್ನೂ MSW ಮಾಡುವಂಥ 17, 18, 19 ವರ್ಷದ ವಿದ್ಯಾರ್ಥಿ ನಮ್ಮ ಮಂಜುನಾಥ್ ಅವರು 19 ವರ್ಷಕ್ಕೆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತದೆ ಅಂತ ಹೇಳಿದ್ರೆ ಅದು ಎಲ್ಲಿಂದ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಅದು ಗೊಲ್ರಟ್ಟಿಯಿಂದ ಸಾಧ್ಯವಾಗಿದ್ದಲ್ಲ, ಅದು ಸಾಧ್ಯ ಆಗಿದ್ದು ಶಿವಗಂಗಾ ಪ್ರೌಢಶಾಲೆಯಿಂದ ಅಂತ ಹೇಳಿಕೊಳ್ಳಿಕ್ಕೆ
ನನಗೆ ಬಹಳ ಹೆಮ್ಮೆ ಮತ್ತು ಅನ್ನಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಶಿವಗಂಗಾ ಪ್ರೌಢಶಾಲೆಯಲ್ಲಿ ಓದಿ ಇವತ್ತು ಇಲ್ಲಿನ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಸಂಸ್ಕಾರವನ್ನು ಮೈಗೂಡಿಸಿಕೊಂಡು ಆ ಚಿಕ್ಕ ಹುಡುಗ ಎಂಥ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಇಡೀ ಸಮುದಾಯವನ್ನು ವೈಚಾರಿಕವಾಗಿ ಬೆಳೆಸೋದ್ರ ಜೊತೆಯಲ್ಲಿ ಯೂನಿವರ್ಸಿಟಿಯ ವಿ ಸಿಯನ್ನು ಗೊಲ್ರಟ್ಟಿಗೆ ಕರ್ಕೊಂಬಂದಂಥ ಏಕೈಕ ಹುಡುಗ ಇದ್ದರೆ ಅದು ಮಂಜುನಾಥ್ ಅನ್ನೋದನ್ನು ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿರುವಂಥದ್ದು. ಅಂತಹ ಸಾಧನೆಯಲ್ಲಿ ಮಂಜುನಾಥ್ರವರು ಇವತ್ತು ಪುಸ್ತಕ ಬಿಡುಗಡೆ ಮಾಡಿರ್ತಕ್ಕಂಥದ್ದು ತುಂಬ ಹೆಮ್ಮೆಯ ಅಭಿಮಾನದ ಸಂಗತಿ ಅನ್ನುವಂಥ ಎಲ್ಲ ಮಾತುಗಳನ್ನು ಹೇಳ್ತಾ ಎಲ್ಲ ಪೋಷಕರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೇನೆ. ಓಂ ಶಾಂತಿ. ಶಿವಗಂಗಾ ಪ್ರೌಢಶಾಲೆ ನಮ್ಮ ಹೆಮ್ಮೆ. ಈ ಇಬ್ಬರು ಶ್ರೀಗಳ ಆಶೀರ್ವಾದ ಸದಾ ನಮ್ಮ ಶಾಲೆಯ ಮೇಲಿರಲಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶಾಲೆಗೆ ವಿದ್ಯಾರ್ಥಿಗಳು ಸೇರಿಕೊಳ್ಳಿ ಅಂತ ಈ ಮೂಲಕ ತಿಳಿಸುತ್ತಾ ಅತ್ಯಂತ ಮನೋಜ್ಞವಾಗಿ ಮಾತನಾಡಿದಂತಹ ಶ್ರೀಗಳಿಗೆ ಧನ್ಯವಾದಗಳು. ಇವರ ಮಾತುಗಳು ಎಲ್ಲರಿಗೂ ಸತ್ಪ್ರೇರಣೆಯಾಗಲಿ ಎಂದು ಹೇಳುತ್ತಾ, ಪ್ರತಿಯೊಬ್ಬರ ಜೀವನದಲ್ಲೂ ಗುರುವಿನ ಪಾತ್ರ ಬಹಳ ಮಹತ್ವವಾದದ್ದು. ಪ್ರತಿಯೊಬ್ಬರಿಗೂ ಗುರುವಿನ ಅವಶ್ಯಕತೆ ಜೀವನದ ಎಲ್ಲ ಹಂತಗಳಲ್ಲಿ ಇದೆ ಎಂದರೆ ಖಂಡಿತ ತಪ್ಪಾಗಲಾರದು. ಗುರುಗಳಾದ ಪೂಜ್ಯರಾದ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು, ಪೀಠಾಧಿಪತಿ ಶ್ರೀ ನಿಡುಮಾಮಿಡಿ ಜಗದ್ಗುರು ಮಠ, ಗೂಳೂರು, ಚಿಕ್ಕಬಳ್ಳಾಪುರ, ಇವರು ಮೈಸೂರು ವಿಶ್ವವಿದ್ಯಾಲಯದ ಗೋಲ್ಡ್ ಮೆಡಲಿಸ್ಟ್. ಇವರು ಜಚನಿ ಮಹಾಸ್ವಾಮೀಜಿಯವರ ಆಶಯದಂತೆ ಪೀಠಾಧಿಪತಿಗಳಾಗಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿದ್ದಾರೆ. ಗುರುಗಳ ಆಶೀರ್ವಚನ ದಯಪಾಲಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಶ್ರೀ ಸ್ವರ್ಣಾಂಬ ವಿದ್ಯಾ ಗುರುಕುಲದ ಆಶ್ರಯದಲ್ಲಿ ನಡೀತಾ ಇರತಕ್ಕಂಥ ಶ್ರೀ ಶಿವಗಂಗಾ ಪ್ರೌಢ ಶಾಲೆ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸಂಘದ ಶಾಲಾ ವಾರ್ಷಿಕೋತ್ಸವ ಈ ಸಮಾರಂಭದಲ್ಲಿ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರೇ, ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಶ್ರೀ ಪರಮೇಶ್ವರವರೇ, ಶ್ರೀ ಎಂ ಪುಟ್ಟರುದ್ರ ಆರಾಧ್ಯರೇ, ಹಾಗೆಯೇ ಈ ಸಾಧಕ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಸುನೀತ್ರವರೇ, ಭರತ್ ಕುಮಾರ್ರವರೇ, ಸನ್ಮಾನಿತರೇ ಮತ್ತು ಶ್ರೀಮಠದ ಗೌರವವನ್ನು ಸ್ವೀಕರಿಸಿರ್ತಕ್ಕಂಥ ಸಮಾಜ ಸೇವಾಸಕ್ತರೇ ಮತ್ತು ಈ ಶ್ರೀಮಠದ ಶಾಲಾ ಕಾಲೇಜುಗಳ ಎಲ್ಲ ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ, ಪೋಷಕರೇ, ಆಹ್ವಾನಿತರೇ, ಮಕ್ಕಳೇ, ಸ್ವಾಮೀಜಿಯವರು ಉದ್ಬೋಧಕವಾಗಿ ಮಾತನಾಡಿದ್ದಾರೆ. ಹಾಗೆಯೇ ಪರಮೇಶ್ವರ್ ಅವರು ಮತ್ತು ಪುಟ್ಟರುದ್ರಾರಾಧ್ಯರು ಬಹಳ ಸ್ಫೂರ್ತಿಯುತ ವಿಚಾರಗಳನ್ನು ನಿಮ್ಮ ಮನಸ್ಸಿಗೆ ತಂದಿದ್ದಾರೆ. ಅದ್ವೈತದ ಮತಸ್ಥಾಪಕರಾಗಿರ್ತಕ್ಕಂಥ ಆದಿಶಂಕರಾಚಾರ್ಯರು ಅವರು ಕೇರಳದ ಕಾಲಡಿಯವರು, ಘನ ವಿದ್ವಾಂಸರು, ದಾರ್ಶನಿಕರು. ಕಾಶಿಗೆ ಹೋಗ್ತಾರೆ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ವಿಶ್ವೇಶ್ವರನ ದರ್ಶನ ಮಾಡಬೇಕು ಅಂತ ಹೇಳಿ ಬರ್ತಿರ್ತಾರೆ. ದಾರಿಯಲ್ಲಿ ಒಬ್ಬ ಅಂತ್ಯಜ ಬರ್ತಾನೆ, ಅಂದರೆ ಅಸ್ಪೃಶ್ಯ ಅನಿಸ್ಕೊಂಡಂಥ ಒಬ್ಬ ವ್ಯಕ್ತಿ ಬರ್ತಿರ್ತಾನೆ. ಆತನ ವೇಷಭೂಷಣಗಳಿಂದ ಚಂಡಾಲ ಅಂತ ಕರೀತಾರೆ. ಪ್ರಾಚೀನ ಕಾಲದಲ್ಲಿ 10 ಬಗೆಯ ಅಸ್ಪೃಶ್ಯತೆಗಳಿತ್ತು. ಅದರಲ್ಲಿ ಕೊನೆಯವನು ಚಾಂಡಾಲ ಅಂತ ಹೇಳಿದರೆ ಸ್ಮಶಾನವನ್ನು ಕಾಯುವ ವ್ಯಕ್ತಿ. ಅದು ಅತ್ಯಂತ ಕೀಳು ವೃತ್ತಿ ಆ ಕಾಲಘಟ್ಟದಲ್ಲಿ. ಈಗ ಪೌರ ಕಾರ್ಮಿಕರನ್ನು ಅತ್ಯಂತ ಕೀಳು ವೃತ್ತಿ ಅಂತ ನೋಡ್ತಾರೆ. ದೂರದಿಂದಲೇ ನೋಡಿದಂಥ ಆಚಾರ್ಯರು ಅವನು ಚಾಂಡಾಲ ಅಂತ ಹೇಳಿ ದೂರಂ ಗಚ್ಚ, ದೂರ ಹೋಗು ಅಂತ
ಹೇಳ್ತಾರೆ. ಆತ ದೂರ ಹೋಗಲ್ಲ, ನೇರವಾಗಿ ಅವ್ರ ಎದುರುಗಡೆನೇ ಬರ್ತಾನೆ. ಇವ್ರಿಗೆ ಭಾಳ ಮುಜುಗರ ಆಗುತ್ತೆ, ನಾನು ಮತ್ತೆ ಮೈಲಿಗೆ ಆಗಿಬಿಡ್ತೀನಲ್ಲ, ಮತ್ತೆ ನಾನು ನದಿ ಸ್ನಾನಕ್ಕೆ ಹೋಗಬೇಕಲ್ಲ, ನನ್ನ ದರ್ಶನಕ್ಕೆ ತೊಂದರೆ ಆಯ್ತಲ್ಲ ಅಂತ ಅವರು ಆಗ ಯೋಚನೆ ಮಾಡ್ತಾ ಇರ್ತಾರೆ. ಇವರು ಆಚಾರ್ಯರನ್ನು ಅಲ್ಲೇ ನಿಂತ್ಬಿಡ್ತಾರೆ. ಅವನು ನೇರವಾಗಿ ಬರ್ತಾನೆ ಅವ್ರ ಎದುರುಗಡೆ, ಹತ್ತಿರಕ್ಕೆ ಬರ್ತಾನೆ ಆ ಚಾಂಡಾಲ. ಸನ್ಯಾಸಿ, ನೀನು ದೂರ ಹೋಗು ಅಂತ ಕೂಗಿ ಕೂಗಿ ಹೇಳ್ತಾ ಇದ್ದೆಲ್ಲ, ದೂರ ಹೋಗು ಅಂತ ಹೇಳಿದ್ದು ನನ್ನ ದೇಹಕ್ಕೋ ನನ್ನ ಆತ್ಮಕ್ಕೋ ಅಂತ ಪ್ರಶ್ನೆ ಮಾಡ್ತಾನೆ. ನನ್ನ ದೇಹಕ್ಕೆ ದೂರ ಹೋಗು ಅಂತ ನೀನು ಹೇಳಿದ್ರೆ ನಿನ್ನ ದೇಹವೂ ಅಶಾಶ್ವತ, ನನ್ನ ದೇಹವೂ ಅಶಾಶ್ವತ. ಅಶಾಶ್ವತವಾದ ನಶ್ವರವಾದ ನಮ್ಮಿಬ್ಬರ ದೇಹಗಳು ಮುಟ್ಟಿದರೆ ಎಲ್ಲಿ ಬಯಲಿಗೆ ಆಗುತ್ತೆ, ಎಲ್ಲಿ ಅಪವಿತ್ರ ಆಗುತ್ತೆ ಅಂತ ಕೇಳ್ತಾರೆ. ಒಂದು ವೇಳೆ ನೀನು ನನ್ನ ಆತ್ಮಕ್ಕೆ ದೂರ ಹೋಗು ಅಂತ ಹೇಳಿದ್ರೆ ನನ್ನ ಆತ್ಮವೂ ಶಾಶ್ವತ, ನಿನ್ನ ಆತ್ಮವೂ ಶಾಶ್ವತ, ಅನಂತ, ಅನಂತವಾದ ಪರಮ ಪವಿತ್ರವಾದ ಶಾಶ್ವತವಾದ ಆತ್ಮ, ನನ್ನ ಆತ್ಮ ನಿನ್ನ ಆತ್ಮ ಮುಟ್ಟಿದರೆ ಅಲ್ಲಿ ಅಪವಿತ್ರ ಎಲ್ಲಿ, ಮೈಲಿಗೆ ಎಲ್ಲಿ? ಆ ಚಾಂಡಾಲ ಎಂಬ ಮಾತುಗಳನ್ನು ಕೇಳಿದ ಶಂಕರಾಚಾರ್ಯರು ಆತನಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಮಾಡಿ, ನೋಡಿ, ಅದ್ವೈತ ತತ್ವದ ಪ್ರವರ್ತಕರವರು, ಮಹಾನ್ ಜ್ಞಾನಿ, ನಿಜವಾಗ್ಲೂ ಅದ್ವೈತ ದರ್ಶನ ಮಾಡಿಸಿದವನು ಒಬ್ಬ ಚಾಂಡಾಲ. ಈ ಕ್ಷೇತ್ರ ಇದೆಯಲ್ಲ ಶಿವಗಂಗೆಯಲ್ಲೂ ಕೂಡ ಅಂಥ ಮಹಿಮಾನ್ವಿತರುಗಳು ಇಲ್ಲೆಲ್ಲ ಹಿಂದೆ ಸಾಧನೆ ಮಾಡಿದ್ದಾರೆ. 12ನೇ ಶತಮಾನದಲ್ಲಿ ಒಂದು ಕ್ರಾಂತಿಯ ಕೇಂದ್ರ ಆಗಿತ್ತು ಈ ಶಿವಗಂಗೆ. ರೇವಣಸಿದ್ಧರು, ಮರುಳಸಿದ್ಧರು ಅಂಥ ಮಹಾನುಭಾವರು ಇಲ್ಲೆಲ್ಲ ಬಂದು ಕೆಲವು ಕಾಲ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡಿದ್ದರು. ವೀರಶೈವ ಧರ್ಮದ ಉದ್ಧಾರಕ್ಕೆ ಬಹುಪಾಲು ಶ್ರಮಿಸಿರ್ತಕ್ಕಂಥ ಬಸವಣ್ಣನವರ ಸಮಕಾಲೀನರಾಗಿ ಮತ್ತು ಹಿರಿಯರಾಗಿ ರೇವಣಸಿದ್ಧರು ಇಲ್ಲಿ ಕೆಲವು ಕಾಲ ನೆಲೆಸಿದ್ರು, ಸಮಾಜವನ್ನು ಸಂಘಟಿಸಿದರು. ಈ ಭಾಗದಲ್ಲಿ ಧರ್ಮಕ್ಕೆ ಸಾಂಸ್ಥಿಕ ರೂಪ ಕೊಡುವ ಒಂದು ಮಹಾನ್ ಕಾರ್ಯವನ್ನು ಅವರು ಮಾಡಿದರು ಈ ಶಿವಗಂಗೆಯಲ್ಲಿ. ಅವರ ಉಪಚಾರಕರಾಗಿ, ಅವರ ಶಿಷ್ಯರಾಗಿ ಮರುಳಸಿದ್ದೇಶ್ವರರು ಕೂಡ ಅವರು ಇಲ್ಲಿಗೆ ಬಂದರು. ಅನೇಕ ಸಭೆ ಸಮಾರಂಭಗಳನ್ನು ಆ ಕಾಲಘಟ್ಟದಲ್ಲಿ ನಡೆಸಿದರು, ಸಮಾಜವನ್ನು ಸಂಘಟಿಸಿದರು. ಅದಕ್ಕೆ ಸಾಂಸ್ಥಿಕ ರೂಪವನ್ನು ಕೊಡುವ ಬಹುದೊಡ್ಡ ಪ್ರಯತ್ನ ಈ ಭಾಗದಲ್ಲಿ ಇಲ್ಲಿ ನಡೀತು, ಶಿವಗಂಗೆಯಲ್ಲಿ ನಡೀತು ಅಂತಕ್ಕಂಥದ್ದು. ಆ ಭಾಗದಲ್ಲಿ ಸೊನ್ನಲಿಗೆ, ಕಲ್ಯಾಣ, ಆ ಪ್ರದೇಶಗಳಲ್ಲಿ ಈ ಸಮಾಜವನ್ನು ಸಂಘಟಿಸ್ತಕ್ಕಂಥ, ಅದು ಬಸವಾದಿ ಶರಣರ ಕಲ್ಯಾಣದ ಕ್ರಾಂತಿಯ ನಂತರ ಅಸ್ತವ್ಯಸ್ತ ಆಗಿಬಿಡ್ತು ಸಮಾಜ. ಆಗ ಈ ಸೊನ್ನಲಿಗ ಸಿದ್ಧರಾಮರು, ರೇವಣಸಿದ್ಧರು, ಮರುಳಸಿದ್ಧರು ಇಂಥ ಮಹಾನುಭಾವರು ಮತ್ತೆ ಈ ಧರ್ಮಕ್ಕೆ ಚೈತನ್ಯವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಇಲ್ಲಿ ಮಾಡಿದರು ಅಂತಕ್ಕಂಥದ್ದು. ಇದಕ್ಕೊಂದು ಪೌರಾಣಿಕ ಚರಿತ್ರೆ ಇರೋದು ಬೇರೆ, ಆದರೆ ಐತಿಹಾಸಿಕವಾಗಿಯೇ ಇದೊಂದು ಧರ್ಮಕ್ಷೇತ್ರವಾಗಿ ಧರ್ಮದ ಪುನರುತ್ಥಾನಕ್ಕೆ ಬಹುದೊಡ್ಡ ಚೈತನ್ಯವನ್ನು ತುಂಬಿದಂಥ ಕ್ಷೇತ್ರವಾಗಿ ಇಲ್ಲಿ ಈ ಕ್ಷೇತ್ರ ಬೆಳೆದಿದೆ. ಆ ಉಭಯ ಮಹಾನ್ ಗುರುಗಳ ಆಶೀರ್ವಾದದಿಂದ ಈ ಕ್ಷೇತ್ರ ಬೆಳೀತು. ಮರುಳಸಿದ್ಧ ಆ ಸದ್ಧರ್ಮ ಪೀಠದ ಸಂಸ್ಥಾಪಕರೇನಿದ್ದಾರೆ, ಆ ಮಹಾನುಭಾವರ ಪರಂಪರೆಯಲ್ಲಿ ಈ ಮಠ ಆ ಕಾಲಘಟ್ಟಕ್ಕೆ ಕಾಣಿಸಿಕೊಂಡು ಈ ಭಾಗದ ಧರ್ಮವನ್ನು, ನೀತಿಯನ್ನು, ಆ ಸಾಂಸ್ಥಿಕ ಕಟ್ಟಳೆಗಳನ್ನು ಅದನ್ನೆಲ್ಲ ನಡೆಸಿಕೊಂಡು ಧರ್ಮವನ್ನು ಕಾಪಾಡುವಂಥ ಕೆಲಸವನ್ನು
ಆಗಿನಿಂದಲೂ ಶ್ರೀಮಠ ಮಾಡ್ತಾ ಬಂದಿದೆ ಅಂತಕ್ಕಂಥದ್ದು. ಇವರ ಹಿರಿಯ ಗುರುಗಳು ಇದಕ್ಕೆ ಒಂದು ಭದ್ರವಾದ ಬುನಾದಿ ಹಾಕಿದ್ದಾರೆ. ಸಿದ್ಧಗಂಗೆಯ ಶಿವಬೆಳಗು ಏನು ಇದ್ದರು, ಶಿವಕುಮಾರ ಸ್ವಾಮೀಜಿಯವರು ಅವರ ತ್ರಿವಿಧ ದಾಸೋಹ ಏನು ಜಗತ್ ಮನ್ನಣೆಯನ್ನ ಪಡೀತು, ಆ ದಾಸೋಹಕ್ಕೆ ಒಂದು ಚೈತನ್ಯಾತ್ಮಕತೆಯನ್ನು, ವಿಶ್ವಾತ್ಮಕತೆಯನ್ನು ತಂದುಕೊಟ್ಟವರು ಅವರು. ಶರಣರು ಪ್ರತಿಪಾದಿಸಿದ ಆ ದಾಸೋಹ ತತ್ವ, ಆ ತತ್ವಕ್ಕೆ ವಿಶ್ವವ್ಯಾಪಕತೆಯನ್ನು ತಂದುಕೊಟ್ಟವರು ಶಿವಕುಮಾರ ಸ್ವಾಮಿಗಳು. ಆ ಮಹಾಸ್ವಾಮಿಗಳ ಆ ತ್ರಿವಿಧ ದಾಸೋಹದ ಒಂದು ದಾರಿ ಇದೆಯಲ್ಲ, ಆ ದಾರಿಯಲ್ಲಿಯೇ ಈಗಿನ ಶ್ರೀಗಳು ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ಆ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು. ಅವರೇನು ಈಗ ಒಂದು 27 ವರ್ಷ ಆಗಿದೆ. ಆ 27 ವರ್ಷದಲ್ಲಿ ನಿಜವಾಗಲೂ ಇದಕ್ಕೆ ಒಂದು ಹೊಸ ಜನ್ಮವನ್ನೇ ಕೊಟ್ಟಿದ್ದಾರೆ ಶ್ರೀಮಠಕ್ಕೆ, ಆ ಪರಂಪರೆಗೆ. ಬಹಳ ಒಳ್ಳೆಯ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇಂಥ ಸಂಸ್ಥೆಗಳು ಬೆಳೀಬೇಕು. ಪರಮೇಶ್ವರ್ ಹೇಳ್ತಿದ್ರಲ್ಲ, ಸಿದ್ಧಗಂಗಾ ಮಠದ ರೀತಿ ಇದು ಬೆಳೆಯುತ್ತೆ ಅಂತ. ಖಂಡಿತ ಖಂಡಿತ ಆ ಮಠದ ರೀತಿ ಬೆಳೆಯೋದು ಅಷ್ಟೇ ಅಲ್ಲ, ಪೋಷಕರ ಆಶೋತ್ತರಗಳನ್ನು, ಆ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯವನ್ನು ರೂಪಿಸುವಂಥ ಆ ಶಕ್ತಿ ಕೇಂದ್ರವಾಗಿಯೂ ಕೂಡ ಇದು ಮುಂದೆ ಬೆಳೀತಾ ಹೋಗುತ್ತೆ. ಆ ಭರವಸೆಯನ್ನು ಸ್ವಾಮೀಜಿಯವರು ಮೂಡಿಸಿದ್ದಾರೆ. ಅದು ನಮಗೆಲ್ಲ ಸಂತೋಷ ತರ್ತಕ್ಕಂಥ ಸಂಗತಿ. ನೋಡಿ, ಇವತ್ತು ದೀಪದ ಕೆಳಗಡೆ ಕುಳಿತುಕೊಂಡು, ಬೀದಿ ದೀಪದ ಕೆಳಗಡೆ ಕುಳಿತುಕೊಂಡು ಓದಿದ ಮಹನೀಯರು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ವಿಶ್ವ ಮಟ್ಟದಲ್ಲಿ ಸಾಧನೆ ಮಾಡಿರೋರಿದ್ದಾರೆ. ಈಗ AC ರೂಮ್ನಲ್ಲಿ ಕುತ್ಕೊಂಡು ಓದುವ ಅನುಕೂಲಗಳು ಲಭ್ಯ ಆಗಿದೆ ನಮ್ಮ ಮಕ್ಕಳಿಗೆ. ಸುಲಭವಾಗಿ ಸೌಲಭ್ಯಗಳು ಜಾಸ್ತಿ ಆಗ್ತಾ ಇದೆ. ಮೊದಲಿನ ಕಷ್ಟಗಳಿಲ್ಲ. ಹಾಕ್ಕೊಳ್ಳಿಕ್ಕೆ ಚಪ್ಪಲಿ ಬಗ್ಗೆ ಯೋಚನೆ ಮಾಡಬೇಕಾಗಲ್ಲ. ಉಡುವ ಬಟ್ಟೆಗೆ, ಊಟಕ್ಕೆ, ಯಾವುದಕ್ಕೂ ಇವತ್ತು ಚಿಂತೆ ಮಾಡಬೇಕಾಗಿಲ್ಲ. ಪೋಷಕರು ಕಷ್ಟಪಟ್ಟು ಎಲ್ಲವನ್ನ ಮಕ್ಕಳಿಗೆ ಒದಗಿಸ್ತಾರೆ. ಆರ್ಥಿಕ ಶಕ್ತಿ ಹೆಚ್ಚಾಗ್ತಾ ಇದೆ. ಇವತ್ತು ಕೂಲಿ ಮಾಡುವವರಲ್ಲಿಯೂ ಕೂಡ ಕಷ್ಟಪಟ್ಟು ದುಡಿದು ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ಅಂತ ಅವರೆಲ್ಲ ಆಸೆ ಪಟ್ಟು ಓದಿಸ್ತಾರೆ. ಇಲ್ಲಿ 2 ಜವಾಬ್ದಾರಿಗಳಿದೆ, ಸೌಲಭ್ಯಗಳಿದೆ. ಆದರೆ ಶ್ರಮ ಪಡುವ ಶಕ್ತಿ ಕುಗ್ತಾ ಇದೆ. ಕಷ್ಟಪಡುವಲಿಕ್ಕೆ ತಯಾರಿಲ್ಲ. ಸುಲಭವಾಗಿ ಇವಾಗ ಫಲ ಬೇಕು, ಕಷ್ಟಪಡದೆ ಸುಖ ಬೇಕು, ಶ್ರಮ ಪಡದೆ ಸುಖ ಬೇಕು ಅನ್ನುವ ಕಾಲಘಟ್ಟ, ಮನಸ್ಥಿತಿ ಈ ರೀತಿ ರೂಪುಗೊಳ್ತಾ ಇದೆ. ಕಡಿಮೆ ಕಷ್ಟಪಟ್ಟು ಹೆಚ್ಚು ಫಲ ಪಡಿಬೇಕು ಅನ್ನುವ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಈಗ ನೋಡಿ, ಈಗ ಒಂದು 25 ವರ್ಷ 50 ವರ್ಷಗಳ ಹಿಂದಿನ ವಿದ್ಯಾರ್ಥಿಗಳು ಅವರಲ್ಲಿದ್ದ ಮನಸ್ಥಿತಿ, ಈಗಿನ ಮನಸ್ಥಿತಿ, ಅಥವಾ ಪೋಷಕರೇ ವಿದ್ಯಾರ್ಥಿಗಳಾಗಿದ್ದಾಗಿನ ಪರಿಸರ ಪರಿಸ್ಥಿತಿ, ಅಂದಿನ ಶಿಕ್ಷಕ ವೃಂದ, ವಾತಾವರಣ, ಈಗ ಬಂದಿರತಕ್ಕಂಥ ವಾತಾವರಣ ಪರಿಸ್ಥಿತಿ, ಇದೆಲ್ಲ ನೀವು ತೌಲನಿಕವಾಗಿ ನೋಡಿದಾಗ ನಿಜವಾಗ್ಲೂ ಮನುಷ್ಯ ಮಾನಸಿಕವಾಗಿ ಇವಾಗ ದುರ್ಬಲ ಆಗ್ತಾ ಇದ್ದಾನೆ. ವಿಜ್ಞಾನ ಬೆಳೀತಾ ಇದೆ, ತಂತ್ರಜ್ಞಾನ ಬೆಳೀತಾ ಇದೆ ನಿಜ ಒಂದು ಕಡೆ, ಆದರೆ ಮಾನವ ಬುದ್ಧಿಶಕ್ತಿ ಬೆಳೀತಾ ಇದೆ. ಆದರೆ ಮಾನಸಿಕವಾಗಿ ತುಂಬ ದುರ್ಬಲ ಆಗ್ತಾ ಇದ್ದಾನೆ ಈಗಿನ ಇನ್ನು ಬರುವ ಮುಂದಿನ ಪೀಳಿಗೆಗಳಲ್ಲಿ ಇನ್ನೂ ದುರ್ಬಲವಾದಂಥ ಮನಸ್ಸುಗಳು ನಿರ್ಮಾಣ ಆಗ್ತಾ ಹೋಗ್ತದೆ. ಇದು ನಾವು ಮುಖ್ಯವಾಗಿ ಪೋಷಕರಾದವರು ನೋಡಿ, ಒಂದು ಟೀನೇಜ್ವರೆಗೆ ಮಕ್ಕಳು ಕನಿಷ್ಠ 18 ವರ್ಷ ಆವರೆಗೆ ಮಕ್ಕಳನ್ನು ಭಾಳ ಜವಾಬ್ದಾರಿಯುತವಾಗಿ ಬೆಳೆಸುವಂಥ ಒಂದು ಹೊಣೆಗಾರಿಕೆ ಪೋಷಕರ ಮೇಲಿದೆ. ಶಿಕ್ಷಕರದು ಶಾಲೆಗಳಲ್ಲಿ, ಮನೆಗಳಲ್ಲಿ ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಾಗುತ್ತೆ. ಅವರಿಗೆ ಸ್ವಾತಂತ್ರ್ಯ ಕೊಡೋದು ಬೇರೆ, ಆದರೆ ಅವರು ಸ್ವೇಚ್ಛಾಚಾರಿಗಳಾಗದ ಹಾಗೆ ನೋಡ್ಕೊಳ್ಬೇಕಾದ ಹೊಣೆಗಾರಿಕೆ ತಂದೆ ತಾಯಿಗಳ ಮೇಲಿರ್ತದೆ. ಈಗಿನ ಆ ಒಂದು ಅಪ್ರಾಪ್ತ ವಯಸ್ಸಿನ ಅವಧಿ ಏನಿದೆಯಲ್ಲ, 18 ವರ್ಷದ ಒಳಗಿನ ಅವಧಿ ಏನಿದೆ, ಆ ಅವಧಿ ಅದು ಹುಡುಗಾಟದ ಮನಸ್ಸು, ಹುಡುಗತನದ ಮನಸ್ಸು. ಅಲ್ಲಿ ಗಂಭೀರತೆ ಇರೋದಿಲ್ಲ. ಒಳ್ಳೆಯದು ಕೆಟ್ಟದ್ದು ಅಂತ ತಿಳಿದು ಯೋಚನೆ ಮಾಡಿ ನಿರ್ಣಯ ತೆಗೆದುಕೊಳ್ಳುವ ಶಕ್ತಿ ಇರೋದಿಲ್ಲ. 18 ತುಂಬಿದ ತಕ್ಷಣ ಬರುತ್ತೆ ಅಂತಲ್ಲ,
ಆಗ ಬರ್ಬೇಕಾದ್ರೆ 30 ವರ್ಷ ಬೇಕು. ಪ್ರಬುದ್ಧತೆ ಬರಬೇಕಾದ್ರೆ 29-30 ವರ್ಷ ಬೇಕು. ಅದಕ್ಕೂ ಮೊದಲು ಪ್ರಬುದ್ಧತೆ ಬರಕ್ಕೆ ಸಾಧ್ಯ ಇಲ್ಲ. ಆದರೆ ಗೊಂದಲಕಾರಿಯಾದ, ಡೋಲಾಯಮಾನವಾದ, ಚಂಚಲವಾದ ಮನಸ್ಸೋದು 18ರ ಏನು ಅಪ್ರಾಪ್ತ ವಯಸ್ಸು ಅಂತ ನಾವು ಏನು ಹೇಳ್ತೀವಿ, ಆ ವಯಸ್ಸು ಅಲ್ಲೇ. ಆಗ ತಂದೆ ತಾಯಿಗಳು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಅದರ ಬಗ್ಗೆ, ಮಕ್ಕಳ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ ಇನ್ನೂ ಹೆಚ್ಚು ಅವ್ರ ಬಗ್ಗೆ ಕಾಳಜಿ ತೋರಬೇಕು, ಆಸಕ್ತಿ ತೋರಬೇಕು. ಮಕ್ಕಳ ಚಲನವಲನಗಳ ಬಗ್ಗೆ, ಅವ್ರು ಏನು ನೋಡ್ತಾರೆ, ಯಾರ ಸ್ನೇಹ ಮಾಡಿದ್ದಾರೆ, ಅವರ ಆಸಕ್ತಿಗಳೇನು, ಅಭಿರುಚಿಗಳೇನು, ಇದರ ಬಗ್ಗೆ ತಂದೆ ತಾಯಿಗಳು ಕೂಡ ಜವಾಬ್ದಾರಿ ವಹಿಸಬೇಕಾಗುತ್ತೆ. ಎಲ್ಲವನ್ನೂ ಶಿಕ್ಷಕರೇ ನೋಡ್ಕೊಳ್ತಾರೆ ಅಂತ ಹೇಳಿ ಶಿಕ್ಷಕರ ಮೇಲೆ ಬಿಡ್ತಕ್ಕಂಥದ್ದಲ್ಲ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ನಾನು ಹೇಳಿದೆ ಮನುಷ್ಯನೇ ಮಾನಸಿಕವಾಗಿ ತುಂಬ ದುರ್ಬಲ ಆಗ್ತಾ ಇದ್ದಾನೆ ಅಂತ. ಮೊದಲಿನವರ ಹಾಗೆ ಕಷ್ಟಗಳನ್ನು ಎದುರಿಸೋ ಶಕ್ತಿ ಇಲ್ಲ ಈಗ. ಈ ತಲೆಮಾರುಗಳಿಗೆ ಏನಾದರೂ ಸಮಸ್ಯೆಗಳು ಬಂದರೆ ಅದನ್ನು ಧೈರ್ಯವಾಗಿ ಪರಿಹರಿಸಿಕೊಳ್ಳುವಂಥ ಮನಸ್ಥಿತಿ ಇವತ್ತಿಲ್ಲ. ಎಷ್ಟೋ ಮಕ್ಕಳು ಒಂದು ಮೊಬೈಲ್ ಕೊಡಿಸಲಿಲ್ಲ ಅಂತೇಳಿ ಒಂದು ಹೆಣ್ಣು ಮಗು ಸತ್ತೋಗುತ್ತೆ. PUC ಹುಡುಗಿ 2 ವೀಲರ್ ಕೊಡಿಸಲಿಲ್ಲ ಅಂತೇಳಿ 2nd PUC ಓದೋ ಹುಡುಗ ಆತ್ಮಹತ್ಯೆ ಮಾಡ್ಕೋತಾನೆ. 2 ವರ್ಷಗಳ ಹಿಂದೆ 5ನೇ ತರಗತಿ ಓದುವ ಒಬ್ಬ ಹುಡುಗ ಸೀಮೆ ಎಣ್ಣೆ ತೆಗೆದುಕೊಂಡು ಬಂದು ಕ್ಲಾಸ್ ರೂಮ್ನಲ್ಲಿ ಸುರ್ಕೊಂಡು ಬೆಂಕಿ ಹಚ್ಕೊಂಡು ಸಾಯ್ತಾನೆ. 5ನೇ ತರಗತಿ ಹುಡುಗ, ಅವನ ವಯಸ್ಸು 11ನೇ ವಯಸ್ಸು. ಯೋಚನೆ ಮಾಡಿ, ಪೋಷಕರು ಇವತ್ತು ಯಾವ ಥರ ಮಕ್ಕಳನ್ನ ಬೆಳೆಸಬೇಕಾಗಿದೆ ಅನ್ನೋದ್ರ ಬಗ್ಗೆ. ಎಷ್ಟು ಅಂದರೆ ಆತ್ಮಹತ್ಯೆಯ ಕಲ್ಪನೆಯೇ 11ನೇ ವಯಸ್ಸಿಗೆ ಬರುವಂಥದ್ದಲ್ಲ ಅದು. 11ನೇ ವಯಸ್ಸಿನ ಮಗು ಸಾರ್ವಜನಿಕವಾಗಿ ಬಂದು ತಾನನ್ನು ಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳಿದರೆ ಯಾವ ವಾತಾವರಣವನ್ನು ನಾವು ನಿರ್ಮಿಸ್ತಾ ಇದ್ದೀವಿ ಸಮಾಜದಲ್ಲಿ. ಎಂಥ ಅಷ್ಟೇ ಇಲ್ಲ, ಡಿಗ್ರಿ ಓದೋ ಮಕ್ಕಳು, ಈ ಮಕ್ಕಳು ಬಿಡಿ, ಪದವಿಯಲ್ಲಿ ಕಡಿಮೆ ಅಂಕ ಬಂತು ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ಳೋರು, ಆಮೇಲೆ ಫೇಲ್ ಆದೆ ಅಂತ ಹೇಳಿ, ದಪಾಸ್ ಆದೆ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಅನೇಕ ಪದವೀಧರರನ್ನು ನಾವು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನು ನೋಡಿದ್ದೀವಿ, ಕೆಲವು ಸಾರಿ ಮೆಡಿಕಲ್ ವಿದ್ಯಾರ್ಥಿಗಳನ್ನು ನಾವು ನೋಡಿದ್ದೀವಿ. ಆ ಥರದ ಇದು ಅಂದರೆ ಆತ್ಮಹತ್ಯೆಗೆ ದೂಡ್ತಕ್ಕಂಥ ಸನ್ನಿವೇಶ ಯಾಕೆ ನಿರ್ಮಾಣ ಆಯಿತು? ನಮ್ಮ ವ್ಯವಸ್ಥೆಯಲ್ಲಿ ಏನು ತಪ್ಪಿದೆ, ನಮ್ಮ ಶಿಕ್ಷಣದಲ್ಲಿ ಏನು ತಪ್ಪಿದೆ, ತಂದೆ ತಾಯಿಗಳ ಆರೈಕೆಯಲ್ಲಿ ಏನು ತಪ್ಪಿದೆ, ಇದು ಎಲ್ಲ ಇಡೀ ವ್ಯವಸ್ಥೆ ಹೊಣೆ. ಆದರೆ ಅಂಥ ಮನಸ್ಥಿತಿಗೆ ನಮ್ಮ ಮಕ್ಕಳು ಬರದ ಹಾಗೆ ಸಮಸ್ಯೆಗಳನ್ನು, ಅಲ್ಲದೆ ಒಂದ್ಸಾರಿ ಫೇಲ್ ಆದರೆ ಇನ್ನೊಂದು ಸಾರಿ ಎಕ್ಸಾಮ್ ಕಟ್ಬಿಟ್ಟು ಪಾಸ್ ಆದ್ರೆ ಆಯಿತು. ಅದಕ್ಕೆ ಸಾಯುವಂಥದ್ದೇನು, ಸತ್ತು ಮಾಡೋದೇನು ಅಲ್ವಾ? ಹಾಗಾಗಿ ಧೈರ್ಯದಿಂದ ನೀವು ಯೋಚನೆ ಮಾಡಿ. ನನ್ನ ಕಾಲಘಟ್ಟದಲ್ಲಿ 70ರ ದಶಕದಲ್ಲಿ ಫೇಲ್ ಆದರೆ ನಾವೇನು ಯೋಚನೆ ಮಾಡ್ತಿದ್ವಿ? ಅಪ್ಪ ಅಮ್ಮಗೆ ಮುಖ ತೋರಿಸೋದು ಹೆಂಗೆ, ಮೀಸಗಳಿಗೆ ಮುಖ ತೋರಿಸೋದು ಹೆಂಗೆ ಅಂತೇಳಿ. ನಾವೊಂದು 3 ಜನ ಹುಡುಗರು ಏನಾದರೂ ಫೇಲ್ ಆದರೆ ನಾವು ಬಾಂಬೆಗೆ ಹೋಗ್ಬಿಟ್ಟು ಗಿರಣಿ ಮಿಲ್ನಲ್ಲಿ ಸೇರ್ಕೊಂಡು ಕೆಲಸ ಮಾಡಿ ದುಡಿಯೋಕ್ಕೆ ಹೋಗೋಣ, ಇಲ್ಲಿ ಮುಖ ತೋರಿಸೋದು ಬೇಡ, ನಾಚಿಕೆ ನಮಗೆ ಅಂತೇಳಿ. ಅದು ನನ್ನ ಕಾಲಘಟ್ಟದ ತಲೆಮಾರಿನ ಜನ ಯೋಚನೆ ಮಾಡ್ತಾ ಇದ್ದಿದ್ದು. ಗಂಡು ಮಕ್ಕಳು ನಾವು ಅಪಮಾನ ಆಗುತ್ತೆ ಫೇಲ್ ಆದರೆ, ನಾವು ಬಾಂಬೆಗೆ ಹೋಗೋಣ, ದುಡ್ಕೊಂಡು ತಿನ್ನೋಣ ಅಂತ ಯೋಚನೆ ಮಾಡಿದ್ವಿ. ಸಾಯುವ ಯೋಚನೆ ಖಂಡಿತ ನಮಗೆ ಬಂದಿರಲಿಲ್ಲ. ನೋಡಿ, ಒಂದು ಹೆಣ್ಣು ಮಗು ಅಪ್ಪ ಅಮ್ಮ ತಂದೆ ತಾಯಿ ಬೈದರು ಅಂತ ಹೇಳಿ ಒಂದು ಹೆಣ್ಮಗು ಆತ್ಮಹತ್ಯೆ ಮಾಡ್ಕೊಳ್ಳುತ್ತೆ. SSLC ಓದೋ ಹುಡುಗಿ. ಆಮೇಲೆ ತಂದೆ ಹೊಡೆದ್ರು ಅಂತೇಳಿ ಒಬ್ಬ ಮಗ PUC ಹುಡುಗ ಆತ್ಮಹತ್ಯೆ ಮಾಡ್ಕೋತಾನೆ. ಜನ್ಮ ಕೊಟ್ಟ ತಂದೆ ತಾಯಿಗೆ ಮಕ್ಕಳನ್ನು ಬೈಯೋ ಹಕ್ಕಿರಲ್ವಾ, ಒಂದು ಏಟು ಹೊಡೆಯೋ ಹಕ್ಕಿರಲ್ವಾ? ಅವ್ರು ಒಳ್ಳೇದಕ್ಕಾಗಿ ತಾನೆ ಬೈಯೋದು, ಹೊಡೆಯೋದು ಅಪರಾಧ. ಎತ್ತ ತಂದೆ ತಾಯಿಗಳಿಗೆ ಬೈಯುವ ಅಧಿಕಾರ ಇಲ್ಲ ಅಂತ ಮಕ್ಕಳು ನಿರಾಕರಿಸೋದಾದರೆ ಮತ್ತು ಅವ್ರು ತಿದ್ದವ್ರು ಯಾರು? ವಯಸ್ಸಿಗೆ ಬಂದ ಮಕ್ಕಳು ಕಷ್ಟಪಟ್ಟು ಹೆತ್ತು ಹೊತ್ತು ಅವ್ರನ್ನ ಮನುಷ್ಯರನ್ನಾಗಿ ಮಾಡಬೇಕು ಅಂತ ದುಡಿದು ಮಕ್ಕಳನ್ನ ಓದಿಸ್ತಾರಲ್ಲ, ಆ ಮಕ್ಕಳು ತಂದೆ ತಾಯಿಗಳ ಕಷ್ಟ ನೋಡ್ಬೇಕಲ್ವಾ, ಅದನ್ನು ಅರ್ಥ ಮಾಡಿಸ್ಬೇಕಲ್ವಾ. ನನಗೋಸ್ಕರ ನನ್ನ ಅಪ್ಪ ಅಮ್ಮ ಇಷ್ಟು ಕಷ್ಟಪಡ್ತಾರೆ. ನಿಜವಾಗಲೂ ನೀವು ಕಷ್ಟಪಟ್ಟು ನೀವು ಮಕ್ಕಳನ್ನ ಓದಿಸ್ತೀರಲ್ಲ, ನೀವು ಪಡುವ ಕಷ್ಟವನ್ನು ಮಕ್ಕಳಿಗೆ ಮನವರಿಕೆ ಮಾಡಿಕೊಡಿ. ನಿಮಗಾಗಿ ನಾವು ಹೀಗೆ ಬದುಕ್ತಾ ಇದ್ದೀವಿ, ಇಷ್ಟು ಕಷ್ಟಪಡ್ತಾ ಇದ್ದೀವಿ, ನೀವು ಸಹಕರಿಸ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ದುಡಿಮೆಯಲ್ಲಿ ಕರ್ಕೊಂಡು ಹೋಗಿ ನಿಮ್ಮ ಕಷ್ಟಗಳನ್ನು ಅವ್ರಿಗೆ ಸ್ವತಃ ಮನಗಾಣಿಸಿ ಅದರಲ್ಲಿ ಪಾಲುದಾರರನ್ನಾಗಿ ಮಾಡಿ. ನೀವು ನೋಡಿ, ಅವರಿಗೆ ಧೈರ್ಯ ಬರ್ತದೆ. ಹೌದು, ನಮಗಾಗಿ ತಂದೆ ತಾಯಿಗಳು ಕಷ್ಟಪಡ್ತಾರೆ, ಅದಕ್ಕೆ ತಕ್ಕಂತೆ ನಾವು ಓದಬೇಕು,
ಮೇಲೆ ಬರಬೇಕು. ಉಳಿದ 4 ಜನರ ಹಾಗೆ ನಾವು ಕೂಡ ಸಮಾಜದಲ್ಲಿ ಮುಂದುವರೆದು ಬೆಳೀಬೇಕು. ಆ ಭಾವನೆಗಳು ಬರಬೇಕಲ್ಲ. ಹಾಗಾಗಿ ತಂದೆ ತಾಯಿಗಳು ಬರೀ ಮಕ್ಕಳಿಗೆ ಸೌಲಭ್ಯ ಕೊಡೋದಷ್ಟೇ ಅಲ್ಲ, ಅನುಕೂಲಗಳನ್ನು ಮಾಡಿಕೊಡೋದಷ್ಟೇ ಅಲ್ಲ, ಅವರು ಯೋಗ್ಯ ವ್ಯಕ್ತಿಗಳಾಗಬೇಕು, ಮನುಷ್ಯರಾಗಬೇಕು. ಅದನ್ನು ಗುರುಗಳು ಹೇಳ್ತಿದ್ರು, ಪರಮೇಶ್ವರೆಲ್ಲ ಹೇಳ್ತಿದ್ರಲ್ಲ, ಮಾನವೀಯ ಮೌಲ್ಯಗಳು ಅವಶ್ಯವಾಗಿ ನಮಗಿವತ್ತು ಬೇಕಾಗಿದೆ. ಏನಾದರೂ ಆಗು ಮೊದಲು ಮಾನವನಾಗುವಂಥ ಅಪುರಾಣಿಕರು ಹಾಡಿದ್ರಲ್ಲ, ನೀನೇನಾದರೂ ಆಗಪ್ಪ, ನೀನು ಎಂಜಿನಿಯರ್ ಆಗು, ಡಾಕ್ಟರ್ ಆಗು, ಚಾರ್ಟೆಡ್ ಅಕೌಂಟೆಂಟ್ ಆಗು, ವಕೀಲ ಆಗು, ಇನ್ನೇನೋ ಆಗು, ಏನಾದರೂ ಆಗು, ಮೊದಲು ಮನುಷ್ಯರಾಗು ಅಂತ. ನಮ್ಮ ಶಿಕ್ಷಣ ಇವತ್ತು ನಮ್ಮನ್ನು ಮನುಷ್ಯರನ್ನಾಗಿ ಮಾಡಬೇಕು. ನಾವು ಬೋಧಿಸುವ ಧರ್ಮ, ಆಚರಿಸುವ ಆಚರಣೆಗಳು ನಮ್ಮನ್ನು ಮನುಷ್ಯರನ್ನಾಗಿ ಮಾಡಬೇಕು. ಅದು ಮನುಷ್ಯತ್ವ ಇಲ್ಲದೆ ನಾವು ಶಿಕ್ಷಣ ತಗೊಂಡು ಏನು ಮಾಡೋದು? ಧರ್ಮವನ್ನು ತೆಗೆದುಕೊಂಡು ಏನು ಮಾಡೋದು? ಬೇರೆ ಸಂಪತ್ತು ಎಲ್ಲವನ್ನು ತೆಗೆದುಕೊಂಡು ಏನು ಮಾಡೋದು? ಹಾಗಾಗಿ ಇವತ್ತು ನಾವು ನಿಜವಾದ ಮನುಷ್ಯರಾಗಲಿಕ್ಕೆ ನಮ್ಮ ತಂದೆ ತಾಯಿಗಳಾದಂಥವರು, ಪೋಷಕರು ಗಮನ ಕೊಡಬೇಕು. ಶಿಕ್ಷಕರು ಕೂಡ ಅವ್ರ ಕರ್ತವ್ಯವನ್ನು ಅವರು ಮಾಡ್ತಾರೆ. ಅಂಥ ಮನುಷ್ಯತ್ವದ ಶಿಕ್ಷಣ, ಬೇರೆ ಸ್ಪರ್ಧಾತ್ಮಕ ಶಿಕ್ಷಣದಲ್ಲಿ ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ಉದ್ಯೋಗ ಹಿಡಿಯೋದೇ ಒಂದು ಬಹುದೊಡ್ಡ ಸಾಧನೆ ಅನ್ನುವಂಥ ಕಾಲಘಟ್ಟದಲ್ಲಿ ಅದರ ಜೊತೆಯಲ್ಲಿ ಸಂಸ್ಕಾರ, ಮಾನವೀಯ ಮೌಲ್ಯಗಳ ಶಿಕ್ಷಣ ಎಲ್ಲಿ ಸಿಗೋದು? ಮತ್ತು ಮಠಗಳು ನೀಡುವ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಗುಣಗಳು ಸಿಗುತ್ತೆ, ಈ ಗುಣಗಳು ರೂಢಿಯಾಗುತ್ತೆ, ಆ ಮೌಲ್ಯಗಳ ಪರಿಚಯ ಆಗುತ್ತೆ. ಆ ಸಂಸ್ಕಾರ ಶಿಕ್ಷಣ ನೀಡ್ತಕ್ಕಂಥ ಇಂಥ ಮಠಗಳಲ್ಲಿ ಮಕ್ಕಳನ್ನು ಓದಿಸ್ತಕ್ಕಂಥ ಆ ಸದ್ಭಾವನೆ ನಿಮ್ಮಲ್ಲಿ ಬರಬೇಕು. ಇಂಥ ಮಠಗಳ ಮೂಲಕ ನಮ್ಮ ಮಕ್ಕಳು ಬೆಳೀಬೇಕು ಅನ್ನುವ ಭಾವನೆಗಳು ನಿಮ್ಮಲ್ಲಿ ಬರಬೇಕು. ಆಗ ಅವರಿಗೆ ಒಂದು ಭದ್ರವಾದ ಜೀವನದ ಮೌಲ್ಯಗಳ ಶಿಕ್ಷಣ ಇಲ್ಲಿ ರೂಪುಗೊಳ್ಳೋದ್ರಿಂದ ಖಂಡಿತ ಅವರು ಸನ್ಮಾರ್ಗದಲ್ಲಿ ಹೋಗ್ತಾರೆ, ಮುಂದೆ ಸತ್ಪ್ರಜೆಗಳಾಗ್ತಾರೆ. ಹೆತ್ತವರಿಗೂ ಹೊತ್ತವರಿಗೂ ಗುರುಗಳಿಗೂ ಅವರನ್ನು ನಂಬಿದ ಪರಿಸರದ ಎಲ್ಲರಿಗೂ ಕೂಡ ಗೌರವವನ್ನು ತರುವ ರೀತಿಯಲ್ಲಿ ಅವರು ಬದುಕನ್ನು ಕಟ್ಟಿಕೊಳ್ತಾರೆ. ಹಾಗಾಗಿ ನೀವು ಇಂಥ ಮಠದಲ್ಲಿ ಈ ಭಾಗದ ಜನ ಇದರ ಸದುಪಯೋಗ ಮಾಡಿಕೊಳ್ಬೇಕು. ಒಳ್ಳೆ ಗುರುಗಳು ಬಂದಿದ್ದಾರೆ, ಭಾಳ ಭಾಳ ಸರಳ ಜೀವಿಗಳು, ಕಷ್ಟಪಟ್ಟು ಸಂಸ್ಥೆಯನ್ನು ಅವರು ಕಟ್ತಾ ಇದ್ದಾರೆ. ಅನೇಕ ಕನಸುಗಳನ್ನು ಇಟ್ಟುಕೊಂಡು ಈ ಭಾಗದ ಜನಕ್ಕೆ ಉತ್ತಮ ಶಿಕ್ಷಣವನ್ನು ನೀಡ್ತಕ್ಕಂಥ ಸಂಸ್ಥೆಗಳನ್ನು ರೂಪಿಸಬೇಕು ಅಂತ ಹೇಳಿ ಅವರು ಆಶಾವಾದಿಗಳಾಗಿದ್ದಾರೆ. ಅವರ ಕೈಯನ್ನು ಬಲಪಡಿಸಬೇಕು. ಈ ಶ್ರೀಮಠವನ್ನು ಬೆಳೆಸುವಂಥ ಇದರ ಎಲ್ಲ ರಚನಾತ್ಮಕ ಕಾರ್ಯಗಳಲ್ಲಿ, ಜನಪರ ಕಾರ್ಯಗಳಲ್ಲಿ ಕೈ ಜೋಡಿಸ್ತಕ್ಕಂಥ ಒಂದು ಉದಾರ ಮತಿಯನ್ನು, ಹೃದಯವಂತಿಕೆಯನ್ನು ಈ ಭಾಗದ ಜನ ಅದನ್ನು ಬಳಸ್ಕೊಳ್ಬೇಕು ಅಂತ ಹಾರೈಸ್ತಾ, ಈಗಾಗಲೇ ಅವರು ಹೇಳಿದ ಹಾಗೆ ನಿಮ್ಮೆಲ್ಲರ ನಿರೀಕ್ಷೆ ನಿಮ್ಮ ಮಕ್ಕಳ ಪ್ರತಿಭೆಯನ್ನು ಕಣ್ತುಂಬಿಕೊಳ್ಳುವಂಥ ಕಾರ್ಯಕ್ಕೆ ಅದು ಸಾಂಗವಾಗಿ ನಡೀಲಿ ಅಂತೇಳಿ ಹಾರೈಸಿ, ಈ ದಿನ ಈ ವೇದಿಕೆಗೆ ಬರಮಾಡಿಕೊಂಡು ಆ ಪೀಠದ ಬಗ್ಗೆ ಒಂದು ಸದ್ಭಾವನೆ ತೋರಿರ್ತಕ್ಕಂಥ ಮಹಾಸ್ವಾಮಿಗಳವರಿಗೆ ನಿಡುಮಾಮಿಡಿ ಮಹಾಸಂಸ್ಥಾನದ ಪರವಾಗಿಯೂ ಕೂಡ ನಾನು ಕೃತಜ್ಞತೆಯನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜ್ಞಾನದ ಬೆಳಕನ್ನು ಹರಿಸುವ ಮಾತುಗಳನ್ನು, ಅನುಭವದ ಸಾರವನ್ನು ತಿಳಿಸುವ ನುಡಿಗಳು. ನಿಮ್ಮ ಮಾತುಗಳು ನಮಗೆಲ್ಲ ಮಾರ್ಗದರ್ಶನ ಬುದ್ಧಿ. ಶ್ರೀಮಠದ ವತಿಯಿಂದ ಶ್ರೀಗಳಿಗೆ ಗೌರವ ಸಮರ್ಪಣೆ. SSBG ಹಳೆ ವಿದ್ಯಾರ್ಥಿಗಳ ಸಂಘ ರಿಜಿಸ್ಟರ್ಡ್ ಇವರು ಒಂದು ಅನೌನ್ಸ್ಮೆಂಟ್ ಮಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ಶೈಕ್ಷಣಿಕ ವರ್ಷದಿಂದ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಶೇಕಡ 90% ಪಡೆದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕ್ಯಾಶ್ ಪ್ರೈಜನ್ನು ಕೊಡೋ ಮುಖಾಂತರ ಅವ್ರನ್ನ ಅಭಿನಂದಿಸಬೇಕು ಅಂತ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಈಗಾಗಲೇ ಶಾಲೆಗೆ ಒಂದಿಷ್ಟು ಪೇಂಟ್ ಆಗಬೇಕಾಗವು ಮತ್ತು ಸ್ಮಾರ್ಟ್ ಕ್ಲಾಸು ಈ 1-2-3 ವಿಚಾರಗಳನ್ನ ತಿಳಿಸಿದ್ದಾರೆ. ನಾವು ಮುಂದಿನ ವಾರ ಸಭೆ ಸೇರಿ ಆ 1-2 ಕಾರ್ಯಕ್ರಮಗಳನ್ನ ನಿಮಗೆ ಶಾಲೆಗೆ ಮಕ್ಕಳಿಗೆ ಒದಗಿಸ್ಕೊಡ್ಬೇಕು ಅಂದ್ಬಿಟ್ಟು ನಾವು ಈಗಾಗಲೇ ಮುಂದಿನ ಮೀಟಿಂಗಲ್ಲಿ ಮಾಡಿ ಈ ರಜದೊಳಗಡೆ ಅದನ್ನು ನಾವು ಪೂರೈಸ್ಕೊಡ್ತೀವಿ ಅಂತ ಹೇಳ್ತಾ, ಮತ್ತು ರಾಮನಗರ ತಾಲೂಕಿನ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ ಚಿಕ್ಕವನೇನವರು ಈ ಸಂಸ್ಥೆಯ ಒಂದು ಭಕ್ತರು ಕೂಡ ಗೋಶಾಲೆಗೆ
ಪರಮಪೂಜ್ಯರು ಏನು ನಡೆಸಿದ್ದಾರೆ ಗೋಶಾಲೆ, ಆ ಗೋಶಾಲೆಗೆ 10,000 ರೂಗಳನ್ನು ಕಾಣಿಕೆಯಾಗಿ ನೀಡ್ತಾ ಇದ್ದಾರೆ. ಅವರಿಗೆ ಈ ಶ್ರೀಮಠದ ಪರವಾಗಿ, ಶ್ರೀಗಳ ಪರವಾಗಿ ಗೌರವಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಚಿಕ್ಕೋನೆಯವರು ಶ್ರೀಗಳಿಗೆ ಧನ ಸಹಾಯನ ನೀಡುವ ಮುಖಾಂತರ ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಇನ್ನು ಶಾಲೆಗೆ ಇನ್ನೊಂದಷ್ಟು ಏನು ಹೇಳಿದ್ದಾರೆ ಈಗಾಗಲೇ ನಿಮ್ಮ ಶಿಕ್ಷಕರು ಮುಖ್ಯ ಹೇಳಿದ್ದಾರೆ. ಈ ಮುಂದಿನ ಸಭೆಯಲ್ಲಿ ನಾವು ಜನವರಿ ಸಭೆ ಸೇರಿ ಅದನ್ನು ದಯಮಾಡಿ ಹಂತವಾಗಿ ನಾವು ಪೂರೈಸ್ಕೊಡ್ತೀವಿ. ನೀವು ಒಳ್ಳೆ ವಿದ್ಯಾರ್ಥಿ ಆಗಿ ಅಂತ ಹೇಳ್ಕೊಳ್ತಾ, ನಾನು ಕೂಡ ಈ ರೂಮಲ್ಲಿ ಕಿಟಕಿ ಬಾಗಿಲು ಏನಿರಲಿಲ್ಲ, ಹಾಗಾಗಿ ಓದೋನು. ಇವತ್ತು ನಾನು ರಾಮನಗರ ತಾಲೂಕು ಒಂದು ಹಳ್ಳಿಯಲ್ಲಿ ಜೀವನ ಮಾಡ್ತಾ ಇದ್ದೀನಿ, ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾಗಿ ನಾವು ಶಾಲೆಗೆ ಮೂಲಭೂತವಾಗಿ ಸೌಲಭ್ಯಗಳನ್ನು ನಾವು ಮುಂದಿನ ದಿನಗಳನ್ನು ಒದಗಿಸ್ಕೊಡ್ತೀವಿ ಅಂತ ಹೇಳ್ತಾ ನಮಸ್ಕಾರ. ಅಂತಿಮ ಘಟ್ಟ ವಂದನಾರ್ಪಣೆ. ಶ್ರೀ 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 ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ನಮಿಸುತ್ತಾ 2025-26ನೇ ಸಾಲಿನ ಶ್ರೀ ಶಿವಗಂಗಾ ಪ್ರೌಢಶಾಲಾ ಶಾಲಾ ವಾರ್ಷಿಕೋತ್ಸವ ಸಪ್ಪಳ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದುವರೆಗೂ ತಾವುಗಳು ಕಾಯುತ್ತಿದ್ದ ಆ ಸಮಯ ಬಂದಾಯಿತು. ಮೊದಲ ನೃತ್ಯ ಜನಪದದಲ್ಲಿ ಒಂದಾದ ಕಂಸಾಳೆಯನ್ನು ನಿಮ್ಮ ಮುಂದೆ ಪ್ರದರ್ಶಿಸಲು ಬರುತ್ತಿದ್ದಾರೆ ಶಿವಗಂಗಾ ಪ್ರೌಢಶಾಲೆಯ ಹುಡುಗರು. ಆರುಮಲೆ, ಜೇನುಮಲೆ, ಗುಂಜುಮಲೆ, ಗುರುಗಂಜಿಮಲೆ, 7 ಮಲೆ 77 ಮಲೆ ತಪ್ಪದ ನಾಟ್ಯವಾಡುವಂತ ಮೈಕಾರ ಪಾದಕೊಂದ್ಸಲಿ ಉಗೇಂದ್ರಪ್ಪ ಗಾನಸುರನೇ ಹರ ಹರ ಗೌರಿಯ ಮುದ್ದಿನ ಕುವರನೇ ವಿದ್ಯೆಯ ಕಲಿಸಿದ ಗುರುವೇ ಗಣಪತಿಯ ವಿಕಾನಸುರನೇ ಹರ ಹರ ಗೌರಿಯ ಮುದ್ದಿನ ಕುವರನೇ ವಿದ್ಯಾ ಬುದ್ಧಿಯ ಕಲಿಸಿದ ಗುರುವೇ ಗಣಪತಿಯ ವಿದ್ಯಾ ಬುದ್ಧಿಯ ಕಲಿಸಿದ ಗುರುವೇ ಗಣಪತಿಯ ಆನ್ಮಲೆ, ಜೇನುಮಲೆ, ಗುಂಜುಮಲೆ, ಗುರುಗಂಜಿಮಲೆ, 7 ಮಲೆ 77 ಮಲೆ ತಪ್ಪದಲ್ಲಿ ನಾಟ್ಯವಾಡುವಂತ ಮುದ್ದು ಮೈಕಾರ ಪಾದಕೊಂದ್ಸಲಿ ಉಗೇಂದ್ರಪ್ಪ ಮುಂಗೊಂಡಾದ ಮಾಧವನವರು ಮುಂದಲ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಮ್ರಾಣಿಯ ಗಮನ ಮಂಜುಗವಿದಾವೆ ಬೆಟ್ಟದ ಮಾದಪ್ಪ ಬರುವಾಗ ಗುಟ್ಟುಗಲ್ಲು ಗೂಡು ಗುಟ್ಟಿದವೋ ಮಾಯಾ ನೋಡಯ್ಯ ಮುಂಗೊಂಡಾದ ಮಾದೇಶ್ವರ್ಗೆ ಶರಣು ಶರಣಯ್ಯ ಮಾಯಾಗಾರ ಮಾದೇಶ್ವರ್ಗೆ ಶರಣು ಶರಣಯ್ಯ ಓ ಕಾಡು ಪಾರಿವಾಳ ನಕ್ಕಿ ಕಣ್ಣನವಳು ಮಾರಿ ತುಂಬಿಗಳು ಲಾವಣ ನಕ್ಕಿ ಪಿಕ್ಕಿ ದುಂಡಯ್ಯನ ಕೂಗಿ ಕರೆದಾವೆ ಕೋಗಿಲೆಯದ್ದು ಕೊಂಬೆಯನ್ನೇರಿ ಕೂಗುತ್ತವ ಮಾದೇಶ್ವರನ ರಾಘವನೆತ್ತಿ ದುಂಡು ಮಾದೇವನ ಕೂಗಿ ಕರೆದಾವೆ ಮುಂಗುಂಡದ ಮಾದೇಶ್ವರ್ಗೆ ಶರಣು ಶರಣಯ್ಯ ಮಾಯಾಗಾರ ಮಾದೇಶ್ವರ್ಗೆ ಶರಣು ಶರಣಯ್ಯ ಓ ಎಲ್ಲಾರು ತಾನಂತೆ ಶಿವ ಎಲ್ಲೆಲ್ಲಿಯೂ ತಾನೆ ಹನಂದೇ ಅಲ್ಲಲ್ಲರ್ಸುತ್ತ ಗುಡಿಗಳ ತಿರುಗುವ ಜನಗಳ ಕಣ್ಣಿಗೆ ಕಲ್ಲಂತೆ
ಕಣ್ಣಿಲ್ಲದವರಿಗೆ ಕಣ್ಣಂತೆ ಶಿವ ಕಣ್ಣಿಗೆ ಕಣ್ಣಾಗಿ ಹನಂತೆ ಎಲ್ಲರ ಜೀವದಿ ಮಾದಪ್ಪ ಬಣ್ಣ ಬಣ್ಣವಾಗಿ ಹನಂತೆ ಅಲ್ಲಲ್ಲಲ್ಲೇ ಮುಂಗುಂಡದ ಮಾದೇಶ್ವರ್ಗೆ ಶರಣು ಶರಣಯ್ಯ ಮಾಯಾಗಾರ ಮಾದೇಶ್ವರ್ಗೆ ಶರಣು ಶರಣಯ್ಯ ಮುಂಗುಂಡದ ಮಾದೇಶ್ವರ್ಗೆ ಶರಣು ಶರಣಯ್ಯ ಮಾಯಾಗಾರ ಮಾದೇಶ್ವರ್ಗೆ ಶರಣು ಶರಣಯ್ಯ ಓ ಕಣ್ಣನ್ನವಲು ಮಾರಿ ದುಂಬಿಗಳು ಲವಣನಕ್ಕಿ ಪಿಕ್ಕಿ ದುಂಡಯ್ಯನ ಕೂಗಿ ಕರೆದಾವೆ ಎದ್ದು ಕಂಬೆಗೆ ನೇರಿ ಕೂಗುತ್ತಾವು ಮಾದೇಶ್ವರನ ರಾಘವನೆತ್ತಿ ದುಂಡ ಮಾದೇವನ ಕೂಗಿ ನೋಡಿ ಮುಂಗುಂಡದ ಮಾದೇಶ್ವರ್ಗೆ ಶರಣು ಶರಣಯ್ಯ ಮಾಯಾಗಾರ ಮಾದೇಶ್ವರ್ಗೆ ಶರಣು ಶರಣಯ್ಯ ಓ ಮಂಗಳ ಮಹಿಮಾ ಲಿಂಗದ ರೂಪು ಸಂಗಮೇಶ್ವರ ಮಾದೇವ ಲಿಂಗದ ವರ್ಗಳ ಕರುಡಿ ಸಯ್ಯ ಗಂಗಾಧರನೇ ಮಾದೇವ ಮಂಗಳ ಮಹಿಮಾ ಲಿಂಗದ ರೂಪು ಸಂಗಮೇಶ್ವರ ಮಾದೇವ ಲಿಂಗದ ವರ್ಗಳ ಕರುಣಿ ಸಯ್ಯ ಗಂಗಾಧರನೇ ಮಾದೇವ ಹನುಮಲಯ್ಯ ಮಾದೇವ ಜೇನುಮಲಯ್ಯ ಮಾದೇವ ಗುಂಜುಮಲಯ್ಯ ಮಾದೇವ ಗೋರ್ಗಂಜಿ ಮಲಯ್ಯ ಮಾದೇವ ಮಾದೇವ ಮಲೆ ಮಾದೇವೋ ಮಾದೇವ ಶಿವ ಮಾದೇವ ಮಾದೇವ ಮಲೆ ಮಾದೇವೋ ಮಾದೇವ ಶಿವ ಮಾದೇವ ಅಲ್ಲಲ್ಲಲ್ಲೇ ಮುಂಗುಂಡ ನಾನ ತಂದನಾರ ತಂದನ್ನ ತಾನನ ಮಾದೇವೋ ತಂದನಾರ ತಂದನ್ನ ತಾನನ ತಂದೆ ನಾನ ತಂದನಾರ ತಂದನ್ನ ತಾನನ ರಾಗಿ ಕೊಟ್ಟನ್ ರಾಜ ಪಟ್ಟ ಬಳ್ಳೆ ನಿಂಗ ರಾಜವ ನಾಡೋ ಕಂದನ ಪಡೆದಿಲ್ಲ ತಂದನಾರ ತಂದನ್ನ ತಾನನ ತಂದೆ ನಾನ ತಂದನಾರ ತಂದನ್ನ ತಾನನ ತಂದನಾರ ತಂದನ್ನ ತಾನನ ತಂದೆ ನಾನ ತಂದನಾರ ತಂದನ್ನ ತಾನನ ಕೊಡಗು ಮಲಯಾಳ ರಾಜ್ಯಕ್ಕೆ ಗಡಿ ಯಾವುದೆಂದರೆ ಬೆಳಗಿನಂತ ಗಿರಿಯ ಪಟ್ಟಣ ತಂದನ್ನ ತಾನನ ತಂದೆ ನಾರ ತಂದನಾರ ತಂದನ್ನ ತಾನನ ತಂದನಾರ ತಂದನ್ನ ತಾನನ ತಂದೆ ನಾರ ತಂದನಾರ ತಂದನ್ನ ತಾನನ ಬೆಳಗಿನಂತ ಗಿರಿಯ ಪಟ್ಟಣ ಆಳುವ ದೊರೆ ಗಂಗಾದರಿಯ ಕಳೆದುಕೊಳ್ಳುವಲ್ಲೋ ತಂದನಾರ ತಂದನ್ನ ತಾನೇನ ತಂದೆ ನಾನ ತಂದನಾರ ತಂದನ್ನ ತಾನನ ನನಗೆ ಕೊಟ್ಟರೆ ಮಾದೇವ ನಿನಗೆ ಹುಲಿಯವಾನ ಮಾಡಿಸಿಕೊಟ್ಟೆನೆ ತಂದನಾರ ತಂದನ್ನ ತಾನನ ತಂದೆ ನಾನ ತಂದನಾರ ತಂದನ್ನ ತಾನನ ಬೀಳ್ಳೆ ಕೊಟ್ಟೊಂದಳ್ಳಿ ಪಡೆದವಳೆ ನಿಂಗ್ರಾಜವ ಹಳ್ಳಿಯಲ್ಲಾಡೋ ಕಂದನ ಪಡೆದಿಲ್ಲ ತಂದನಾರ ತಂದನ್ನ ತಾನೇನ ತಂದೆ ನಾನ ತಂದನಾರ ತಂದನ್ನ ತಾನೇನ ತಂದನ್ನ ತಾನೇನ ತಂದೆ ನಾನ ತಂದನಾರ ತಂದನ್ನ ತಾನೇನ ತಂದನ್ನ ತಾನೇನ ತಂದೆ ನಾನ ತಂದನಾರ ತಂದನ್ನ ತಾನೇನ ಮಾದೇವ ಮಲೆ ಮಾದೇವ ಮಾದೇವ ಮಲೆ ಮಾದೇವೋ ಮಾದೇವ ಶಿವ ಮಾದೇವೋ ಮಾದೇವ ಮಲೆ ಮಾದೇವೋ ಮಾದೇವ ಶಿವ ಮಾದೇವೋ ಮಾದೇವ ಮಲೆ ಮಾದೇವೋ ಮಾದೇವ ಶಿವ ಮಾದೇವೋ ಉಗೇ ಮಾತ್ಮಲಯ್ಯ ಉಗೇ ಮಾತ್ಮಲಯ್ಯ ಉಗೇ ಮಾತ್ಮಲಯ್ಯ. ಧನ್ಯವಾದಗಳು.
3 ದಿನದಲ್ಲಿ ಈ ಒಂದು ಕಂಸಾಳೆಯನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಅಚ್ಚುಕಟ್ಟಾಗಿ ಕಲಿಸ್ಕೊಟ್ಟಿರ್ತಕ್ಕಂಥ ಭರತ್ ಇವರು ಉತ್ತಮವಾದಂತಹ ಒಂದು ತರಬೇತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳು. ಬಸವಣ್ಣನವರ ವಚನಕ್ಕೆ ನೃತ್ಯ ಮಾಡಲು ಬರುತ್ತಿದ್ದಾರೆ 8ನೇ ತರಗತಿ ಪದ್ಮಾವತಿ ಮತ್ತು ತಂಡದವರು. ಧರ್ಮವ ಬೆಳಗಿದೆಯಣ್ಣ ಕರ್ಮವ ಕಳೆದೆಯಣ್ಣ, ಧರ್ಮವ ಬೆಳಗಿದೆಯಣ್ಣ ಕರ್ಮವ ಕಳೆದೆಯಣ್ಣ, ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. ಶತಮಾನ 12 ಹಿತವಾಯಿತು ಭುವಿಯು, ಶತಮಾನ 12 ಹಿತವಾಯಿತು ಭುವಿಯು, ಬಾಗೇವಾಡಿಯ ಭಾಗ್ಯ ತೆರೆದಿತ್ತು ನೋಡು. ಸೂರ್ಯನ ಬೆಳಕು ಹೊತ್ತೆ ಕಾರ್ಯಕ್ಕೆ ಸುಖವಾಯಿತೆ, ಸೂರ್ಯನ ಬೆಳಕು ಹೊತ್ತೆ ಕಾರ್ಯಕ್ಕೆ ಸುಖವಾಯಿತೆ, ಜಗವ ಬೆಳಗಿದೆ ಬಸವಣ್ಣ, ಜಗದ ಜ್ಯೋತಿಯೇ ಬಸವಣ್ಣ. ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ, ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ, ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. ಅನುಭವ ಮಂಟಪಗೆ ನೀನಾದೆ ಹಿರಿಶರಣ, ಅನುಭವ ಮಂಟಪಗೆ ನೀನಾದೆ ಹಿರಿಶರಣ, ಶರಣರ ಬಳಗಕ್ಕೆ ದೊರಕಿತ್ತು ನಿನ ಚರಣ. ಅಂಗಕ್ಕೆ ಲಿಂಗ ಕೊಟ್ಟೆ ಹಣೆಗೆ ವಿಭೂತಿ ಇಟ್ಟೆ, ಅಂಗಕ್ಕೆ ಲಿಂಗ ಕೊಟ್ಟೆ ಹಣೆಗೆ ವಿಭೂತಿ ಇಟ್ಟೆ, ಭಸ್ಮ ಪುರುಷನೇ ಬಾರು ಬಸವಣ್ಣ, ಮಂತ್ರ ಪುರುಷನೇ ಬಾರೋ ಬಸವಣ್ಣ. ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ, ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ, ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ.
ಭಕ್ತರಿಗೆ ಸುಖ ನೀಡು ತಂದೆ, ನಾಡಿನ ಜನರಿಗೆ ಶಾಂತಿ ನೀಡು. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ. ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ. ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. Let's go. Right, let's run. 10 steps. Up. Down forward ಹೊಡೀರಿ. ನೆಕಲ್ push-ups. Up. Stretch and sit down. ಆಡಬೇಕು ಆಡಬೇಕು ಕರಾಟೆ ಆಡಬೇಕು ಎಡಬಿಡದೆ ನಡೆನುಡಿಯ ಕೆರಳಿಸುವ ಈ ಕಲೆಯ ನೋಡಬೇಕು ನೋಡಿ ಕಲಿಯಬೇಕು ಸಿಂಹನಾದಕ್ಕೆ ಹಿಡಿಲ ತಾಡಕ್ಕೆ ಸಿಂಹನಾದಕ್ಕೆ ಹಿಡಿಲ ತಾಡಕ್ಕೆ ನಡೆಯಬೇಕು ಹಿಡಿಯಬೇಕು ಆಡಬೇಕು ಕರಾಟೆ ಆಡಬೇಕು ಹೊಡೆಯಲು ಬೀಸು ಮಿಂಚಿನಂತೆ ಹಿಡಿಯಲು ತೋಳು ಕಂಚಿನಂತೆ ಮಸೆಯಲು ಕತ್ತಿ ಅಂಚಿನಂತೆ ತಡೆಯಲು ಕಾದ ಹೆಂಚಿನಂತೆ ಎಡಬಲ ಊಟ ಕುಹಕದ ನೋಟ ಅಡಚಣೆ ಮುರಿಯುವ ಪಾಠವ ಅನಾದಿ ಕಾಲದ ಆಟವ ಆಡಬೇಕು ಕರಾಟೆ ಆಡಬೇಕು ಬೈರಿಗೆ ಸಿಂಹ ಸ್ವಪ್ನವಾಗಿ ಬಾಳಿಗೆ ಅಭಯ ಅಸ್ತ್ರವಾಗಿ ತಿಳಿದರೆ ಸುಲಭ ತಂತ್ರವಾಗಿ ಕಲಿತರೆ ಕಲೆಯ ಮಂತ್ರವಾಗಿ ಗುರುವನು ತರುವ ಹರುಷವ ಕೊಡುವ ಗೆಲುವನ್ನು ಕಲಿಸುವ ಪಾಠವ ಅನಾದಿ ಕಾಲದ ಆಟವ ಆಡಬೇಕು ಆಡಬೇಕು ಕರಾಟೆ ಆಡಬೇಕು ಸಿಂಹನಾದಕ್ಕೆ ಸಿಡಿಲ ತಾಳಕ್ಕೆ ನಡೆಯಬೇಕು ಸಿಡಿಯಬೇಕು ಆಡಬೇಕು ಆಡಬೇಕು ಕರಾಟೆ ಆಡಬೇಕು My face in the mirror, and I wonder what I see. I'm just a traveling soldier, and I'll be all I can be. That way. But right now, I just wanna be free. I wanna be all I can be. But right now, I just wanna be free. I wanna be all I can be. Though they say I'm a failure, do they know who I
ಏಕಪದಾಸನ. ಧನುರಾಸನ. ಆಕಾಶನ. Bakasana balance. Side balance. Mayurasana. Mayurasana vega. Ready, up shot. Shot. Without hand up shot. Rolling up shot. Balance. Up. Stick cartwheel. Stick cartwheel. ಮಣ್ಣಿದು ನನ್ನ ಮಣ್ಣಿದು ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನುಸಿರಲ್ಲಿ ಕಂಪಿಸೋ ಮಣ್ಣು ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ ನನ್ನಡೆದ ಸೌಭಾಗ್ಯವತಿ ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನುಸಿರಲ್ಲಿ ಕಂಪಿಸೋ ಮಣ್ಣು ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ ನನ್ನಡೆದ ಸೌಭಾಗ್ಯವತಿ ಕವಿಗಳ ಸಾಲುಗಳು ನಿನ್ನ ಕಣ್ಣಿಗೆ ಕಾಡಿಗೆಯು ಜ್ಞಾನಪೀಠದ ಗೌರವವು ತಾಯಿ
ತಾಯೇ ನಿನಗೆ ಸಿಂಧೂರವು. ಜನಪದ ಕಲೆಗಳ ಸಿಂಚನವೇ ಕನ್ನಡಾಂಬೆಯ ಕೈಬಳೆಯು. ಮನುಕುಲ ಮೆಚ್ಚುವ ನಾಟ್ಯ ಕಲೆ ಅವಳ ಕಾಲ್ಗಳಿಗಂದುಗೆಯು. ಮಲೆನಾಡ ಹಸಿರಸಿರಿ ನಿನ್ನ ಒಡಲಿಗೆ ಉಡುಗೆಗಳು. ಶಿಲ್ಪಿಗಳ ಶಿಲ್ಪಕಲೆ ಮಾತೆ ನಿನಗೆ ಒಡವೆಗಳು. ಜನಿಸುವ ಮನುಜನೇ ಕನ್ನಡ ಮಣ್ಣಲಿ ಸ್ವರ್ಗವ ಕಾಣುವೆ ನನ್ನ ಈ ಮಣ್ಣಲಿ ಪುಣ್ಯದ ಮಣ್ಣಲಿ. ನನ್ನ ಮಣ್ಣಿದು ನನ್ನ ಮಣ್ಣಿದು. ಜೋರಾದ ಚಪ್ಪಾಳೆ, ಚಪ್ಪಾಳೆ, ಜೋರಾದ ಚಪ್ಪಾಳೆ. ಅದ್ಭುತವಾದಂತಹ ಒಂದು ಪರ್ಫಾರ್ಮೆನ್ಸು. ಆ ವಿದ್ಯಾರ್ಥಿಗಳನ್ನ ಬೇರೆಪಡೆ ಮಾಡೋದಕ್ಕೋಸ್ಕರ ಜೋರಾದ ಒಂದು ಚಪ್ಪಾಳೆ ಬರಲಿ ನಮ್ಮ ಕರಾಟೆ ವಿದ್ಯಾರ್ಥಿಗಳಿಗೆ. ಅವಳ ಮುಡಿಗೆ ಕುಸುಮಗಳು ಹರಿಯುವ ನದಿಯ ನೀರಲ್ಲ ಅವಳ ಎದೆಯ ಅಮೃತವು. ತುಮುಕುವ ಜೋಗದ ಸಿರಿಯಲ್ಲಿ ತುಂಬಿದ ನಗೆಯ ನರ್ತನವು. ಈ ನಾಡ ಶ್ರೀಗಂಧ ಕನ್ನಡಾಂಬೆಯ ಮಾಂಗಲ್ಯ. ಕೋಲಾರ ಕೈವಾರ ಕೋಲೆ ಜುಮುಕಿ ಮೂಗುತಿಯು. ಚಿತ್ತರೆ ಬದುಕುನಿ ನನ್ನ ಈ ಮಣ್ಣಲಿ ಮಡಿದರೂ ಹೆಮ್ಮೆಯೇ ಕನ್ನಡ ಮಣ್ಣಲಿ ಧರ್ಮದ ತೌರಲಿ. ನೆಲ ಜಲ ರಕ್ಷಣೆ ಕಾಯಕತೆ ಹಗಲಿರುಳೆನ್ನದೆ ಶ್ರಮಿಸಿದರು. ಲಾಠಿ ಬೂಟಿನ ಒದೆ ತಿಂದು ಶತ್ರುಗಳೆದೆಯ ಮೆಟ್ಟಿದರು. ಉಪವಾಸ ಸೆರೆವಾಸ ಎದೆಗುಂದದೆ ಮುನ್ನುಗ್ಗಿದರು. ಅವಮಾನ ಅದೆ ಬಹುಮಾನ ಎಂದರು ಕನ್ನಡ ಸಿಂಹಗಳು. ಅಳಿದರು ಕನ್ನಡ ಉಳಿದರು ಕನ್ನಡ. ಎದೆಗೆನೆ ಸೀಳುನಿ ಹರಿವುದು ಕನ್ನಡ ಬರೆವುದು ಕನ್ನಡ. ನನ್ನ ಮಣ್ಣಿದು ನನ್ನ ಮಣ್ಣಿದು ನನ್ನ ಮಣ್ಣಿದು ಕನ್ನಡ ಮಣ್ಣು. ನನ್ನುಸಿರಲ್ಲಿ ಕಂಪಿಸು ಮಣ್ಣು. ಧಮನಿ ಧಮನಿಯಲ್ಲಿ ನರ್ತಿಸು ಮಣ್ಣು. ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ. ನನ್ನಡೆದ ಸೌಭಾಗ್ಯವತಿ. व्याप्तं त्वयैकेन दिशश्च सर्वाः दृष्ट्वाद्भुतं रूपमुग्रं तवेदं लोकत्रयं प्रव्यथितं महात्मन् ಜಗವೇ ನಿನದು ಜಯಿಸೋ ನಾಯಕ ನೀತಿ ಮುಂದೆ ನಿನ್ನ ಕಾಯಕ ನೀನೇ ರಥವು ನೀನೇ ಸಾರಥಿ ಛಲವೇ ನಿನ್ನ ಕಾಯೋ ಸಂಗತಿಯೋ. The power that be flowing through the trigger
ಅತ್ಯಂತ ರೋಚಕವಾದಂತಹ ಒಂದು ದೃಶ್ಯ. ಜೋರಾದ ಚಪ್ಪಾಳೆಯೊಂದಿಗೆ ಆ ಒಂದು ವಿದ್ಯಾರ್ಥಿಗೆ ಅಭಿನಂದಿಸಬೇಕು. ವಿಶೇಷ ಸೂಚನೆ, ಇಂತಹ ಪ್ರಯೋಗಗಳನ್ನು ಮನೆಯಲ್ಲಿ ಯಾರೂ ಕೂಡ ಮಾಡಬಾರ್ದು. ಇದಕ್ಕೆ ತುಂಬ ಅಭ್ಯಾಸ ಬೇಕಾಗಿದೆ. ಹಾಗಾಗಿ ಅಭ್ಯಾಸಕ್ಕಾಗಿ, ಉತ್ತಮ ಕರಾಟೆಯ ಶಿಕ್ಷಣಕ್ಕಾಗಿ ನಮ್ಮ ಶಿವಗಂಗಾ ಪ್ರೌಢಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ಎಂದು ಮನವಿ ಮಾಡ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ಬಂದು ನಮ್ಮ ವಿದ್ಯಾರ್ಥಿಗಳೇ ಬೆಂಕಿಯ ಒಂದು ಸರಪಣಿಯೊಂದಿಗೆ ನುಗ್ಗುತ್ತಾ ಇದ್ದಾರೆ. ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು. 3 ಲೋಕಗಳನ್ನು ತಲ್ಲಣಗೊಳಿಸುತ್ತಿರುವ ಮಹಿಷಿ ಕೇವಲ ಒಂದು ಕನಸಿಗೆ ಭಯ ಪಡುವುದೇ? ಛೇ, ಇದು ಕನಸಲ್ಲ, ನನ್ನ ಸಾವಿನ ಮುನ್ಸೂಚನೆ. ಮುದ್ಕರನ ಮಾತು ನಿಜ. ದೇವತೆಗಳು ಕಪಟಿಗಳು ನನ್ನ ಅಧೀನದಲ್ಲೇ ಇದ್ದು ನನ್ನ ತಲೆ ತೆಗೆಯಲು ಸಂಚು ಮಾಡಿದ್ದಾರೆ. ಹೌದು, ಹರಿಹರ ಪುತ್ರ ಭೂಮಿಗೆ ಬಂದಿರಲೇಬೇಕು. ಅದಕ್ಕೆ ಮೃತ್ಯು ಹತ್ತಿರ ಬಂತೆಂದು ತಿಳಿಸಲು ನಿನಗೆ ಈ ರೀತಿ ಕನಸು ಬೀಳುತ್ತಿದೆ. ಅಯ್ಯೋ, ಹೀಗೇನು ಮಾಡಲಿ? ಲೋಕಗಳನ್ನೇ ನಡಗಿಸಿ ಅಮರರನ್ನು ಸಮರದಲ್ಲಿ ಗೆದ್ದೋಡಿಸಿ ಸ್ವರ್ಗಾಧಿಪತ್ಯವನ್ನೇ ಪಡೆದ ಮಹಿಷಿಗೆ ಕೇವಲ ಒಬ್ಬ ಬಾಲಕರಿಂದ ಸಾವು. ಮುದ್ಗರ, ಗೃಷಂಡಿ, ಅಸಿಲೋಮ, ಉದಾರಕ, ಹೇಳಿ, ಈಗೇನು ಮಾಡಲಿ ಹೇಳಿ. ಮಹಿಷಿ, ದೇವತೆಗಳು ಮರಣವನ್ನು ಗೆದ್ದಿರುವುದು ಅಮೃತದಿಂದ. ಈಗ ಸ್ವರ್ಗವೇ ನಿನ್ನದು. ಆ ಸ್ವರ್ಗಾಧಿಪತಿಯಾದ ದೇವೇಂದ್ರನು ಈಗ ನಿನ್ನ ಸೇವಕ. ಅವನನ್ನು ಹಿಡಿದು ಬಡಿದು ಅಮೃತವನ್ನು ಪಡೆದು ಕುಡಿದರೆ ಆಯ್ತು. ನಿನಗೆ ಮರಣವೇ ಇಲ್ಲ. ಹರಿಹರ ಪುತ್ರನೇನು, ಸಾಕ್ಷಾತ್ ಹರಿಹರರೇ ಬಂದರು ನಿನ್ನನ್ನು ಏನು ಮಾಡ್ಲಾರು. ಭಲೆ ಮುದ್ಗರ, ಭಲೆ. ಬುದ್ಧಿ ಅಂದರೆ ಇದು. ಈಗಲೇ ದೇವಲೋಕಕ್ಕೆ ಹೋಗಿ ಅಮೃತವನ್ನು ಕುಡಿದು ಬರುತ್ತೇನೆ. ದೇವೇಂದ್ರ! ಈಗ ನಾನು ನಿಮ್ಮನ್ನು ಬಂಧಿಸಿರುವ ಈ ಮಾಯಾಸ್ತ್ರದಿಂದ ಬಿಡಿಸಲು ಆ ಹರಿಹರ ಬ್ರಹ್ಮಾದಿಗಳಿಂದಲೂ ಸಾಧ್ಯವಿಲ್ಲ. ಮದಾಂಧ, ದುಷ್ಟ, ದುರ್ವ, ವಾಸಿ
ನಾಸಿಕೆಯನ್ನು ಹಿಡಿಯಲು ರಾಕ್ಷಸರು ಬೇಕಾಯಿತು. ಮಂದರ ಪರ್ವತವನ್ನು ಎಳೆದಾಡಲು ದಾನವರು ಬೇಕಾಯಿತು. ಕ್ಷೀರಸಾಗರವನ್ನು ಕರೆಯಲು ದೈತ್ಯರು ಬೇಕಾಯಿತು. ಅಮೃತ ಕುಡಿಯಲು ಮಾತ್ರ ನಾವು ಅರ್ಹರಲ್ಲವೋ? ನನಗೀಗ ಅಮೃತವನ್ನು ಕೊಟ್ಟರೆ ಸರಿ, ಇಲ್ಲದಿದ್ದರೆ ಈ ದೇವಲೋಕವನ್ನೇ ನಾಶ ಮಾಡಿಬಿಡುತ್ತೇನೆ. ನಿಲ್ಲು. ಮೊದಲು ನಿನ್ನ ಪ್ರಾಣವನ್ನು ಉಳಿಸಿಕೊ, ಆನಂತರ ದೇವಲೋಕದ ಮಾತನಾಡು. ಯಾರದು? ಮರೆಯಲ್ಲಿ ನಿಂತು ಈ ಮಹಿಷಿಯ ಪ್ರಾಣದ ವಿಷಯ ಮಾತನಾಡುತ್ತಿರುವುದು? ಧೈರ್ಯವಿದ್ದರೆ ಎದುರಿಗೆ ಬಾ. ನಾನು ಮಣಿಕಂಠ. ಆ ವಿಷಕಂಠನಿಗೆ ಹೆದರದ ನಾನು ಮಣಿಕಂಠನಿಗೆ ಹೆದರುವೆನೇನು? ನೀನೇನೋ ಬಾಲಕ. ಈ ಮಹಿಷಿಯನ್ನು ಕೆರಳಿಸಬೇಡ, ಹೊರಟು ಹೋಗು. ಷಣ್ಮುಖನು ಬಾಲಕನಾಗಿದ್ದಾಗಲೇ ತಾರಕಾಸುರನನ್ನು ಎದುರಿಸಿದ್ದು, ಸಂಹರಿಸಿದ್ದು. ಅವನು ಹುಟ್ಟಿದ್ದೇ ತಾರಕನಿಗಾಗಿ. ನಾನು ಹುಟ್ಟಿದ್ದೆ ನಿನಗಾಗಿ, ನಿನ್ನ ಸಂಹಾರಕ್ಕಾಗಿ. ಎಲ್ಲ ಕೊನ್ನೆ, ನೀನು ನನ್ನನ್ನು ಸಂಹರಿಸುವಿಯಾ? ಮಣಿಕಂಠ, ಮಣಿಕಂಠ, ಈ ಮಾಯಾ ಬಂಧನದಿಂದ ಬೇಗ ನಮ್ಮನ್ನೆಲ್ಲ ರಕ್ಷಿಸು. ಸುತ್ತನೆ ಅಯ್ಯಪ್ಪ, ಅನಾಥ ರಕ್ಷಕನೇ ಅಯ್ಯಪ್ಪ, ಆಪತ್ ಬಾಂಧವನೇ ಅಯ್ಯಪ್ಪ, ಆಶ್ರಿತ ವತ್ಸಲನೇ ಅಯ್ಯಪ್ಪ, ಲೋಕೋದ್ಧಾರಕನೇ ಅಯ್ಯಪ್ಪ, ಕರುಣಾ ಸಾಗರನೇ ಅಯ್ಯಪ್ಪ, ರಕ್ಷಿಸು ರಕ್ಷಿಸು. ಶಬರಿ, ನಿನ್ನ ಇಷ್ಟ ಸಿದ್ಧಿಸಲಿ. ನೀನು ತಪಸ್ಸು ಮಾಡಿದ ಈ ಸ್ಥಳ ಇಂದಿನಿಂದ ಶಬರಿಮಲೆ ಎಂದೇ ಪ್ರಸಿದ್ಧಿಯಾಗುವುದು. ಅಷ್ಟು ಸಾಲದು ತಂದೆ. ನೀನು ಅನವರತ ಈ ಗಿರಿಯಲ್ಲಿಯೇ ನೆಲೆಸಬೇಕು. ಶರಣು ಎಂದು ಬಂದವರ ಕಷ್ಟಗಳನ್ನು ನಿವಾರಿಸಿ ನೆಮ್ಮದಿ ಕೊಡಬೇಕು ತಂದೆ. ಆಗಲಿ, ನಿನ್ನಿಷ್ಟದಂತೆ ಆಗಲಿ. ನೀನು 18 ಬಾರಿ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಬೇಡಿದ ಬೇಡಿಕೆಯಂತೆ ನಾನು ಇನ್ನು ಮುಂದೆ ಈ ಶಬರಿಮಲೆಯಲ್ಲೇ ನೆಲೆಸುವೆನು. ನನ್ನ ಮಂದಿರಕ್ಕೆ 18 ಮೆಟ್ಟಿಲುಗಳಿದ್ದು ಅವು 18 ಸಿದ್ಧಿಗಳ ಸಂಕೇತವಾಗಿರುವವು. ಬರುವ ಭಕ್ತರು ಪ್ರತಿ ವರ್ಷವೂ ಒಂದೊಂದು ಸಿದ್ಧಿಯನ್ನು ಪಡೆಯುವರು.
18 ವರ್ಷಗಳು ನಿರಂತರವಾಗಿ ಈ ಪುಣ್ಯ ಭೂಮಿಗೆ ಬಂದು ದರ್ಶನ ಮಾಡಿದವರು ಸಿದ್ಧ ಪುರುಷರಾಗಿ ಮೋಕ್ಷವನ್ನು ಪಡೆಯುವರು. ಧನ್ಯಳಾದೆ ತಂದೆ, ಧನ್ಯಳಾದೆ. ಇರುಮುಡಿ ಹೊತ್ತು ಒಂದೇ ಮನದಲ್ಲಿ ಗುರು ಜೊತೆ ಬಂದು ಸಂಕಟ ಹಳತೀರ್ಸಿ ಯಮನನ ಗೆಲ್ಲೋ ತಿರೇ ಸ್ವಾಮಿಯೇ ಕಾಣ ಬಂದೋ. ಸೇರಿಸಿ ಕಟ್ಟು ಶಬರಿಮಲೆಗೆ ಕಲ್ಲು ಮುಳ್ಳು ಪಾದಕ್ಕೆ ಹೂವು ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ಶರಣು ಅಯ್ಯಪ್ಪ ಶರಣು. ಸೇರಿಸಿ ಕಟ್ಟು ಶಬರಿಮಲೆಗೆ ಕಲ್ಲು ಮುಳ್ಳು ಪಾದಕ್ಕೆ ಹೂವು ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ಶರಣು ಅಯ್ಯಪ್ಪ ಶರಣು. ಸೇರಿಸಿ ಕಟ್ಟು ಶಬರಿಮಲೆಗೆ ಕಲ್ಲು ಮುಳ್ಳು ಪಾದಕ್ಕೆ ಹೂವು ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ. ಸೇರಿಸಿ ಕಟ್ಟು ಶಬರಿಮಲೆಗೆ ಕಲ್ಲು ಮುಳ್ಳು ಪಾದಕ್ಕೆ ಹೂವು ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ. ತುಪ್ಪ ಅಭಿಷೇಕ ಸ್ವಾಮಿಗೆ ಕರ್ಪೂರ ದೀಪ ಸ್ವಾಮಿಗೆ ಅಯ್ಯಪ್ಪ ಭಕ್ತರ ಜೊತೆಗೂಡಿ ತಂದೆಯ ನಾಡ ಸೇರೋಣ ಶಬರಿಮಲೆಗೆ ಹೋಗೋಣ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ. ಕಾರ್ತಿಕ ಮಾಸ ಮಾಲೆ ಹಾಕಿ ಜಯಕ್ಕಾಗಿಯೇ ರೊತ್ತ ಇರುತ್ತಾ ಪಾರ್ಥ ಸಾರಥಿ ಪುತ್ರನೇ ನಿನ್ನ ಬೇಡುತ್ತ ಬಂದೆವು ನಾವೆಲ್ಲ. ಪಾರ್ಥ ಸಾರಥಿ ಪುತ್ರನೇ ನಿನ್ನ ಬೇಡುತ್ತ ಬಂದೆವು ನಾವೆಲ್ಲ. ಇರುಮುಡಿ ತೆಗೆದು ತಲ ಮೇಲಿಟ್ಟು ಒಂದೇ ಮನಸ್ಸಲ್ಲಿ ಬೇಡುವೆವು ಅಪಾರ ಮನ್ನನೆ ಭಾವ ಸುದ್ದಿಯಲ್ಲಿ ತಂದೆಯ ಅರುಳ್ಮನ ಹಾರೈಸಿದು ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ. ಶರಣು ಶರಣು ಅಯ್ಯಪ್ಪ ಶರಣು ಅಯ್ಯಪ್ಪ ಶರಣು ಶರಣು ಅಯ್ಯಪ್ಪ ಸ್ವಾಮಿ ಶರಣು ಅಯ್ಯಪ್ಪ ಶರಣು ಶರಣು ಅಯ್ಯಪ್ಪ ಸ್ವಾಮಿ ಶರಣು ಅಯ್ಯಪ್ಪ ಶರಣು ಶರಣು ಅಯ್ಯಪ್ಪ ಸ್ವಾಮಿ ಶರಣು ಅಯ್ಯಪ್ಪ. ಸ್ವಾಮಿಯೇ ಅಯ್ಯಪ್ಪೋ. ಅಯ್ಯಪ್ಪ ಸ್ವಾಮಿಯನ್ನ ದರ್ಶನ ಮಾಡ್ತಾ ಈ ಒಂದು ರೂಪಕವನ್ನ ನಿರ್ದೇಶನ ಮಾಡಿದಂತಹ ಡಿವೈನ್ ಸ್ಕೂಲ್ ಆಫ್ ಡ್ಯಾನ್ಸ್ ಹಾಗೂ ನಮ್ಮ ಶಾಲೆಯ ವಿದ್ಯಾರ್ಥಿ ಹಾಗೂ ಡ್ಯಾನ್ಸ್ ಮಾಸ್ಟರ್ ಆಗಿರ್ತಕ್ಕಂಥ ರವಿ ಅವರಿಗೆ ಜೋರಾದ ಚಪ್ಪಾಳೆ. ಎಲ್ಲರೂ ಬರಬೇಕು, ದಯಮಾಡಿ ಇಲ್ಲಿಗೆ ಫೋಟೋಕ್ಕೆ ಬನ್ನಿ.